ಜವನರ್ ಬೆದ್ರಾ ಫೌಂಡೇಶನ್ ಅನ್ನ ಆರಂಭ ಮಾಡಿ ಸ್ವಚ್ಛತೆಯ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನ ಮಾಡಿ ಮೂಡಬಿದ್ರೆಯಲ್ಲಿ ದೊಡ್ಡ ಇತಿಹಾಸವನ್ನ ನಿರ್ಮಾಣ ಮಾಡಿ ಸಮಾಜ ಸೇವೆಯಲ್ಲಿ ಹೆಸರುವಾಸಿಯಾಗಿರುವಂತಹ ಅಮರ್ ಕೋಟೆ ನಮ್ಮ ಜೊತೆ ಇದ್ದಾರೆ. ಇವತ್ತು ನೀವು ಒಮ್ಮೆ ಮೂಡಬಿದ್ರೆಯನ್ನ ಸುತ್ತುವರೆದು ನೋಡಿದಾಗ ಸ್ವಚ್ಛತೆ ಆಗ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ಬ್ಯಾನರ್ ಅನ್ನು ಹಿಡ್ಕೊಳ್ತಾರೆ, ಫೋಟೋಗಳನ್ನು ತೆಗಿತಾರೆ, ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಇಲ್ಲಿ ಸ್ವಚ್ಛತೆ ಇದೆ ಅಂತ ಹೇಳಲಿಕ್ಕೆ ನಾನು ಮೂಡಬಿದ್ರೆಯನ್ನು ಸ್ವಾಗತಿಸುವಂಥ ಜಾಗ ಅಂಡೇಲ್ ಸುತ್ತು. ಆ ಜಾಗವನ್ನು ಸ್ವಚ್ಛ ಮಾಡಲಿಕ್ಕೆ ನಮ್ಮಿಂದ ಇವತ್ತಿಗೂ ಆಗಲಿಲ್ಲ. ಮೂಡಬಿದ್ರೆಗೆ ಹೊರಗಿಂದ ಬಂದವರಿಗೆ ಸ್ವಾಗತಿಸುವಂಥದ್ದು ನಾವು ಕಸದಿಂದ ಸರಿ. ಇದರಲ್ಲೂ ರಾಜಕೀಯ ಮಾಡ್ತಾರೆ. ನಮ್ಮ ಸಂಘಟನೆ ಕೆಲಸ ಮಾಡುವಂಥ ಕೆಲಸವನ್ನು ನಿಲ್ಲಿಸುವ ತನಕ ಹೋಗಿದ್ದಾರೆ ರಾಜಕೀಯದ. ಸ್ವಚ್ಛತೆ ವಿಚಾರದಲ್ಲಿ ಯಾಕೆ ಅಮರ್ ಈ ರೀತಿಯ ರಾಜಕೀಯ ಬರ್ತಾ ಇದೆ? ನಮಗೆ ಯಾವುದು ಬೇಡ ಇತ್ತು. ನೇರವಾಗಿ ನಾನು ಕೇಳ್ತಾ ಇದ್ದೇನೆ, ಇಲ್ಲಿ ಇದರ ಜವಾಬ್ದಾರಿಯನ್ನು ಯಾರು ತಗೊಳ್ಬೇಕಾಗಿತ್ತು? ಯಾರು ಮಾಡಬೇಕಾಗಿತ್ತು? ಸರ್ಕಾರ ಮಾಡಬೇಕು. ಯಾರು ಸರ್ಕಾರ? ನೀವು ವೋಟ್ ಮಾಡಿ ಮೇಲೆ ಕಳಿಸ್ತಿರಲ್ಲ, ಅವರೇ ಸರ್ಕಾರ. ನಮ್ಮ ವಾಹಿನಿಯ ಮೂಲಕ ನೀವು ಯಾರನ್ನ ಆಗ್ರಹಿಸಲಿಕ್ಕೆ ಇಷ್ಟ? ನಮ್ಮ ಶಾಸಕರನ್ನು ಆಗ್ರಹಿಸಬೇಕು. ಏನಂತ ಹೇಳಿ? ನಮಸ್ಕಾರ ಪ್ರಿಯ ವೀಕ್ಷಕರೇ, MDB ಲೈವ್ ನ್ಯೂಸ್ ಜರ್ನಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಹರೀಶ್ ಕೆ ಆದೂರು. ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಸ್ವಚ್ಛ ಭಾರತ ಪರಿಕಲ್ಪನೆಯನ್ನು ಆರಂಭ ಮಾಡಿ ದೊಡ್ಡ ಮಟ್ಟದ ಸಂಚಲನವನ್ನು ಸೃಷ್ಟಿ ಮಾಡಿದರು. ಅದರ ಒಂದು ಭಾಗವಾಗಿ ಮೂಡಬಿದ್ರೆಯಲ್ಲಿ ಕೂಡ ಸಾಕಷ್ಟು ಸ್ವಚ್ಛತೆಯ ಅಭಿಯಾನಗಳು ನಿರಂತರವಾಗಿ ನಡೀತಾ ಇತ್ತು. ಕಳೆದ 10 ವರ್ಷಗಳಲ್ಲಿ ನಡೆದಂತಹ ಒಂದು ಅಮೋಘವಾದಂತಹ ಒಂದು ಬದಲಾವಣೆಗಳನ್ನು ನಾವು ನೋಡ್ತಾ ಹೋದರೆ ಸಾಕಷ್ಟು ಪರಿವರ್ತನೆಗಳು ಆಗಿವೆ. ಆದರೂ ಕೂಡ ಬುದ್ಧಿವಂತರಾದ ನಮ್ಮ ಜನ ಎಷ್ಟರ ಮಟ್ಟಿಗೆ ಇದನ್ನು ಪಾಲಿಸ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಸ್ವಚ್ಛತೆಯ ಅನುಷ್ಠಾನ ಮೂಡಬಿದ್ರೆಯಲ್ಲಿ ಆಗಿದೆ, ಇದರ ಬಗ್ಗೆ ಒಂದು ಸಣ್ಣ ಝಲಕನ್ನು ನೋಡ್ತಾ ಬರೋಣ. ಅದರ ಜೊತೆ ಇಲ್ಲಿಯ ಪ್ರಜ್ಞಾವಂತ ನಾಗರಿಕರ ಅಭಿಪ್ರಾಯಗಳೇನಿವೆ ಅದನ್ನು ಈಗ ಕೇಳೋಣ. ವಿದ್ಯಾಗಿರಿಯಿಂದ ನಾವು ಮಿಜಾರ್ ಕಡೆ ಹೋಗುವಂತ ರಸ್ತೆ ಇದು. ಟೈಲ್ಸ್ನ ಪೀಸ್ ಅನ್ನು ವೇಸ್ಟೇಜ್ ಇದನ್ನೆಲ್ಲ ತಂದು ಇಲ್ಲಿ ರಸ್ತೆ ಬದಿಯಲ್ಲಿ ಆಗ್ತಾ ಇದೆ. CCTV ಕ್ಯಾಮೆರಾ ಇದ್ರೂ ಕೂಡ ಏನು ಕ್ಯಾರೆ ಮಾಡ್ತಾ ಇಲ್ಲ. ಇದನ್ನು ದನಗಳು ತಿನ್ನುವುದು, ದನಗಳು ಸಾಯುವುದು, ವಾಸನೆ ಬರುವುದು, ಪ್ರಕೃತಿ ನಾಶ, ಇದನ್ನೆಲ್ಲ ಜನ ನೋಡ್ಬೇಕು. ಒಂದೇ ಅಂಕಲ್ನ ಹೊಸಪೆಟ್ಟು ಗ್ರಾಮದ ಶೇಡಿಗುರಿ ಪ್ರದೇಶ. ಈ ಪ್ರದೇಶಡು ಪ್ರತಿ ವರ್ಷ ಎಂಕ್ಲು ಈ ಕಜಾವದ ವಿಷಯ ಎಂಕ್ಲೆ ಪಂಚಾಯತ್ಗೆ ಪಂದು ಸಾಕಾದಿತ್ತೆ. ಅವೇನು ಒಂಜಿ 5 ವರ್ಷದ ಮೂರ್ದು ಬೊಕ್ಕ ಎಂಕುಲೆ ಯುವಕ ಮಂಡಲದ ಲೆಕ್ಕೊಡು ಬೊಕ್ಕ ಗ್ರಾಮಸ್ಥನ ಪರವಾದ ಸ್ವಚ್ಛತೆ ಮಲ್ತೊಂದು ಆ ಕಜಾವನ್ನು ಇಡೀ ಪ್ರದೇಶ ಎಂಕ್ಲು ಸ್ವಚ್ಛತೆ ಮಲ್ತೊಂದಿಲ್ಲ. ಅಂಡ ಒಂದೇನು ಪಂಚಾಯತ್ಗಳು ಆವಾರ್ಡ್ ಪ್ರತಿನಿಧಿಗಳು ಆವಾರ್ಡ್ ಏರ್ಲ ನೆತ್ತ ಬಗ್ಗೆ ಆತ ಗಮನ ಎತ್ತೊಂದಿದ್ದೀರಿ. ಪ್ರತಿ ವರ್ಷ ಎಂಕ್ಲು ಪನ್ಪ ಪಂಚಾಯತ್ PD ಅವಾರ್ಡ್ ಏರುಳ್ಳೇರ ಐತ ಸಂಬಂಧಪಟ್ಟ ನಕ್ಲಿಗೆ ಅನ್ನ ಮಲ್ಪುಗ ಮನ್ಪೇರಿ. CC ಕ್ಯಾಮರಾ ಬರ್ತೀನಿ. CC ಕ್ಯಾಮರಲ್ಲಿ ಇತ್ತೆ ಚಾಲಿಜ್ಜಿ ತೋಜುಂಡು ದಯಬಂಡ ಇಟ್ಟು ಪೊದೆ ಬತ್ತದು ಒಂಜಿ ಫುಲ್ ಮುರ್ಕುದು ಬೋತುಂಡವು ಅಂಚಾದ ಪುನಗ ಆಯ್ನಾತ್ ಬೇಗ ಪ್ರತಿನಿಧಿ ನಕ್ಲು ಇದು ನೆತ್ತ ಬಗ್ಗೆ ಗಮನ ಹರಿಸದು ಈ ಒಂಜಿ ಸ್ಥಳವನ್ನು ದಯಬಂಡ ಮಾಸ್ತಿ ಕೆಟ್ಟಿರ್ದು ಹೊಸಬೆಟ್ಟು ಚರ್ಚ್ ಮುಟ್ಟ ಮಸ್ತ್ ದಯಬಂಡ ಇತ್ತೆ ಒಂತ ಕಜಾವ್ ಪಜೀರ್ ಬತ್ತದು ಗೊತ್ತಾ ಒಂದಿಜ್ಜಿ ಅನ್ನ ಮಸ್ತ್ ನೆಟ್ ಕಜಾವುಲುಂಡು ಸ್ಮೆಲ್ ಹಾಕೊಂಡು ನಮಕ್ ಪೋನಾಗ ಒಂದೇನು ತೂನಾಗ ಪೂರ ಎಂಕ್ಲೆಗೆ ಮಿನಿ ಓಮಂಜೂರದ ಲೆಕ್ಕ ತೋಜೊಂದುಂಡು. ಮಿನಿ ಓಮಂಜೂರುಡ್ಲ ಪ್ರದೇಶ ಹೊಡಿತ ಆತ ಸ್ಮೆಲ್ ಇಜ್ಜಿ ಈ ಮೂಲು ಸ್ಮೆಲ್ ಐದು ಜಾಸ್ತಿ ಉಂಡು ಮೂಲು ಅಂಜಾದು ಪುನಗ ಆಯ್ನಾತ್ ಬೇಗ ಪಂಚಾಯತ್ಗಳು ನೆತ್ತ ಬಗ್ಗೆ ಆ್ಯಕ್ಷನ್ ತೆತ್ತೊಂದು ಒಂದು ದುಮ್ಮುಗು ಜನಕ್ಕೂ ನನ್ನ ಪ್ರತಿಭಟನೆ ಮಲ್ಪುನೇರು ದುಮ್ಮು ಒಂದೇನು ಒಂಜಿ ಕ್ಲೀನ್ ಮಲ್ಪುನ ವ್ಯವಸ್ಥೆ ಮಲ್ಪುಲೆ ದೇವ ನಿಜ ಒಂದೇನು ಸಂಬಂಧಪಟ್ಟಿನ ಅಧಿಕಾರಿನಕ್ಲೆ ತಿಳಿಸಲಿ ದೇವಣ್ಣ ಒಂಜಿ ನಮ್ಮ ಪ್ರದೇಶ ಜನಕ್ಕಳು ನಿಕುಲು ಎನ್ನದಿರುಪ್ಪರು ದೇವಣ್ಣ ಜನಕ್ಕಳು ಕ್ಲೀನ್ ಮಲ್ಪು ನತ್ತು ನಿಕುಲು ಪ್ರತಿನಿಧಿ ನಕಲು ಒಂಜಿ ಅಧಿಕಾರಿ ನಕಲ ಪಂದು ಐತ ಬಗ್ಗೆ ಒಂಜಿ ಆಕ್ಷನ್ ತೆತ್ತೊಂದು ಆಯ್ನಾತ್ ಬೇಗ ಮಲ್ಪಲ್ಲಿ ದೇವಣ್ಣ ಜನಕ್ಕಳು ಇತ್ತೇನೆ ಪನೊಂದುಳ್ಳೇರು ಪೂರ ಜನ ಎಂಚಿನ ಕಜವು ವಾಸನೆ ಎಂಚಿನ ಪುನದಕ್ಕಿದೇರ ನಾಯಿಂದಕ್ಕಿದೇರ ಎಂಚಿನಂದೇ ಗೊತ್ತಾಪುಜಿ ದಯಮಲ್ತಿದ್ದೆ ಸಂಬಂಧಪಟ್ಟಿನ ಅಧಿಕಾರಿನಕಲು ನೆತ್ತ ಬಗ್ಗೆ ಆಯ್ನಾತ್ ಬೇಗ ಗಮನ ಹರಿಸದು ಒಂದು ಆಕ್ಷನ್ ತೆತ್ತೊಂಡು
ಕೇನೊಂದಿಲ್ಲ ಮುಲ್ಪ ಒಂಜಿ ಸೂಚನೆ ಪನ್ಪುನ ಒಂಜಿ ಬೋರ್ಡ್ ಉಂಡು ಈ ಜಾಗದಲ್ಲಿ ಕಸಗಡ್ಡೆ ಅಂಡ ಒಂದೇನು ದುರ್ಬಿನ್ ಪಾಂಡಲ ಈ ಬೋರ್ಡ್ ಎಂಜಿನ ಬರೀತೀರ ತೋಜಂದು. ಎಸ್, ಇದಾಗಿತ್ತು ಈ ಅಭಿಪ್ರಾಯ. ಇದರ ನಂತರ ಸಾಕಷ್ಟು ಕಾರ್ಯಕ್ರಮಗಳು ಮೂಡುಬಿದಿರೆಯಲ್ಲಿ ನಡೀತಾ ಇದೆ. ಆದರೂ ಕೂಡ ಜನ ಇನ್ನೂ ಕೂಡ ಅದರ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ವಹಿಸ್ತಾ ಇಲ್ಲ. ಈ ಜಾಗೃತಿ ಯಾಕೆ ಆಗ್ತಾ ಇಲ್ಲ? ಇದರ ಬಗ್ಗೆ ಹೋರಾಟ ಮಾಡಿದ ಅನೇಕ ಮಂದಿ ಮೂಡುಬಿದಿರೆಯಲ್ಲಿ ಇವತ್ತಿಗೂ ಇದ್ದಾರೆ, ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅಂತಹವರಲ್ಲಿ ಒಬ್ಬರು ಜವನರ್ ಬೆದ್ರಾ ಫೌಂಡೇಶನ್ ಅನ್ನು ಆರಂಭ ಮಾಡಿ ಸ್ವಚ್ಛತೆಯ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಮೂಡುಬಿದಿರೆಯಲ್ಲಿ ದೊಡ್ಡ ಇತಿಹಾಸವನ್ನು ನಿರ್ಮಾಣ ಮಾಡಿ ಇನ್ನೂ ಕೂಡ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂತಹ ಸಮಾಜ ಸೇವೆಯಲ್ಲಿ ಹೆಸರುವಾಸಿಯಾಗಿರುವಂತಹ ಅಮರ್ ಕೋಟೆ ನಮ್ಮ ಜೊತೆ ಇದ್ದಾರೆ. ಜವನರ್ ಬೆದ್ರಾ ಫೌಂಡೇಶನ್ನ ಅಮರ್ ಕೋಟೆಯನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ ಅಮರ್ ಕೋಟೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನೇರವಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮೂಡುಬಿದಿರೆಯಲ್ಲಿ ನಾವೀಗಾಗಲೇ ನೋಡ್ತಾ ಇದ್ದೇವೆ, ಸ್ವಚ್ಛತೆ ವಿಚಾರದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳಾಗ್ತಾ ಇವೆ. ಆದರೂ ಕೂಡ ನಿಮಗೆ ಏನು ಅನ್ನಿಸ್ತದೆ? ಮೂಡುಬಿದಿರೆಯಲ್ಲಿ ಸ್ವಚ್ಛ ಇದೆಯಾ? ಸ್ವಚ್ಛತೆಯ ಒಂದು ಕಾರ್ಯಗಳು ಸರಾಗವಾಗಿ ನಡೀತಾ ಇದೆಯಾ? ಇದ್ರ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ರಿ? ಸ್ವಚ್ಛತೆಯ ಕೆಲಸ ನಾವು ಪರಿಸರದ ಕೆಲಸ ಅಂತ ಹೇಳಿ ಮಾಡುವಕ್ಕಿಂತ ಮನೆಯ ಕೆಲಸದಿಂದ ಮನೆಯಲ್ಲಿ ಸ್ವಚ್ಛತೆಯನ್ನು ಹೇಗೆ ಮಾಡ್ತೇವೆ ಅದೇ ರೀತಿ ನಾವು ಮನೆಯ ಹೊರಗೆ ಸ್ವಚ್ಛತೆ ನೋಡುವಂಥ ಕಾಯಕಕ್ಕೆ ನಾವು ಇನ್ನೂ ಪ್ರಾರಂಭ ಮಾಡಲಿಲ್ಲ. ಜನತೆ ಅವರ ಮನೆಯಲ್ಲಿ ಬೇರೆ ಬೇರೆ ಹೋಮ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ, ಕ್ಲೀನಿಂಗ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ ಸ್ವಚ್ಛ ಇಡುವಂಥ ಎಲ್ಲ ಪರಿಕರವನ್ನು ತಗೊಳ್ತಾರೆ. ಆದರೆ ಮನೆಯ ಹೊರಗೆ ಆ ರೀತಿಯಾದಂಥ ನಮ್ಮದೇ ಪರಿಸರ, ನಮ್ಮದೇ ಊರು, ನಮ್ಮದೇ ನಗರ ಸ್ವಚ್ಛ ಇರಬೇಕು ಹೇಳುವಂಥ ಚಿಂತನೆ ಇವತ್ತಿನವರೆಗೆ ಬರಲಿಲ್ಲ. ಅದೆಲ್ಲರಿಗೂ ನಮಗೆ ಬಹಳಷ್ಟು ನೋವು ತಂದಿದೆ. ಹಾಗಾಗಿ ಈ ಅಭಿಯಾನಗಳು, ಈ ಚಳುವಳಿಗಳು, ಈ ನಮ್ಮ ಸ್ವಚ್ಛ ಜಾಗೃತಿಗಳು ಎಲ್ಲಿಯೂ ಸಾಕಾಗ್ತಿಲ್ಲ ಹೇಳುವಂಥದ್ದು ನನಗೆ ಕಾಣ್ತಾ ಇದೆ. ಕಳೆದ ಒಂದು 5-6 ವರ್ಷಗಳ ಹಿಂದೆ ಜವನರ್ ಬೆದ್ರಾ ಸಂಘಟನೆ ಒಂದು ದೊಡ್ಡ ಮಟ್ಟದಲ್ಲಿ ಕ್ಲೀನಪ್ ಮೂಡುಬಿದಿರೆ ಅಂತ ಹೇಳುವಂಥ ಒಂದು ಕೆಲಸ ಕಾರ್ಯವನ್ನು ಆರಂಭ ಮಾಡಿತ್ತು. ಮೂಡುಬಿದಿರೆಯಲ್ಲಿ ಪ್ರತಿಯೊಬ್ಬ ನಾಗರಿಕ ತನ್ನ ಮನೆಯಿಂದ ಸ್ವಚ್ಛತೆಯನ್ನು ಆರಂಭ ಮಾಡಬೇಕು ಅಂತ ಹೇಳುವಂಥ ಅಭಿಯಾನವನ್ನು ಆರಂಭ ಮಾಡಿತ್ತು. ಅನೇಕ ಟೀಕೆಗಳು ಬಂದಿವೆ, ನನಗೆ ಗೊತ್ತಿದೆ, ಸಾಕಷ್ಟು ಟೀಕೆಗಳು ಬಂತು. ಆರಂಭದಲ್ಲಿ 4-6 ಜನ ಅಷ್ಟೇ ನಿಮ್ಮ ಜೊತೆ ಇದ್ರು. ಆ ನಂತರ ಅಭಿಯಾನ ಕೊನೆಗೊಳ್ಳುವ ಸಂದರ್ಭದಲ್ಲಿ ಇಡೀ ಮೂಡುಬಿದಿರೆ ಜನ ಜಾಗೃತರಾಗಿ ನಿಮ್ಮ ಜೊತೆ ಕೈ ಜೋಡಿಸಿದ್ರು. ಈ ಒಂದು ಅಭಿಯಾನದ ಹಿನ್ನೆಲೆ ಹೇಗಿತ್ತು? ನಿಮಗೆ ಆ 100 ವಾರಗಳ ಕಾಲ ಏನೊಂದು ಯೋಜನೆಯನ್ನು ಮಾಡಿಕೊಂಡು ಕ್ಲೀನಪ್ ಮೂಡುಬಿದಿರೆ ಕೆಲಸ ಕಾರ್ಯಗಳನ್ನು ನೀವು ಮಾಡಿದ್ರಲ್ಲ, ಅದರ ಬಗ್ಗೆ ಒಂದು ಸಣ್ಣ ಜಲಕನ್ನು ಕೊಡ್ಬೋದಾ? ಖಂಡಿತವಾಗಿಯೂ ನಾವು ಈ ಒಂದು ಕಾರ್ಯಕ್ರಮವನ್ನು 100 ವಾರ ಮಾಡ್ತೇವೆ ಹೇಳುವಂಥ ಉದ್ದೇಶದಿಂದ ಮಾಡಲಿಲ್ಲ. ಮೂಡುಬಿದಿರೆಯಲ್ಲಿ ಅನೇಕ ಜಾಗದಲ್ಲಿ ಸ್ವಚ್ಛತೆಯ ವಿರುದ್ಧವಾಗಿ ಬಹಳಷ್ಟು ಕೇಂದ್ರಗಳ ನಿರ್ಮಾಣವಾಗಿತ್ತು. ಕಸಗಳ ಮೂಟೆ ಇರುವಂಥ, ಕಸಗಳ ರಾಶಿ ಇರುವಂಥ ಒಂದು ಕೇಂದ್ರಗಳೇ ನಿರ್ಮಾಣ ಆಗ್ತಿತ್ತು. ನೀವೆಲ್ಲರೂ ನೋಡಿರ್ಬೋದು. ಒಂದಿಷ್ಟು ಕಡೆ ಬಿಯರ್ ಬಾಟಲ್ಗಳು, ಒಂದಿಷ್ಟು ಕಡೆ ಬೇರೆ ಬೇರೆ ರೀತಿಯಾದಂಥ ಕಸಗಳು, ವೇಸ್ಟ್, ನಮ್ಮ ಮನೆಯಲ್ಲಿ ಹಾಕುವಂಥ ವೇಸ್ಟ್ಗಳು, ರಸ್ತೆ ಬದಿಯಲ್ಲಿರುವಂಥ ವೇಸ್ಟ್ಗಳನ್ನು ಹಾಕ್ತಿದ್ರು. ಅದನ್ನೆಲ್ಲವನ್ನು ಟಾರ್ಗೆಟ್ ಆಗಿ ಇಟ್ಟುಕೊಂಡು ತಾವೊಂದು 5 ವಾರ ಮಾಡೋದು, 10 ವಾರ ಮಾಡುವ ಯೋಜನೆ ಅಂತೇಳಿ ನಮ್ಮ ಒಂದು ಸಣ್ಣ ತಂಡದಲ್ಲಿ ನಾವು ಇದನ್ನು ಪ್ರಾರಂಭ ಮಾಡಿದ್ವಿ. ನಂತರ ಮೂಡುಬಿದಿರೆ ಜನತೆ ಅದಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ನಮ್ಮ ಜೊತೆ ಸಮಾನ ಮನಸ್ಕರು ಸೇರಿಕೊಂಡು ಆ ಅಭಿಯಾನವನ್ನು ನಾವು 25 ವಾರ ಮಾಡುವ ಅಂತ ಹೇಳಿ ಮಾಡಿದ್ವಿ. ಒಂದಿಷ್ಟು ಕಡೆ ಸ್ವಚ್ಛತೆಯ ಏನು ಟಾರ್ಗೆಟೆಡ್ ಪ್ಲೇಸ್ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಪ್ರಾರಂಭ ಆಯಿತು. ಅಲ್ಲಿ ಮತ್ತೆ ಬೀಳದಂತೆ ಮಾಡಿದ್ವಿ. ನಾವು ಇದರಲ್ಲಿ ಸಕ್ಸಸ್ ಯಾವಾಗ ಆಯ್ತು ಅಂತ ಹೇಳಿದರೆ, ನಾವು ಅಲ್ಲಿ ಖಾಲಿ ಸ್ವಚ್ಛತೆ ಮಾಡಲಿಲ್ಲ ಅಥವಾ ನಾವು ಬ್ಯಾನರ್ ಹಿಡ್ಕೊಂಡು ಹೋಗಿ ಕಾರ್ಯಕ್ರಮ ಮಾಡಿ ಬಂದದಲ್ಲ. ಅದರ ಜೊತೆ ನಾವು ಅಲ್ಲಿ ಒಂದು 2 ವಾರ ಅಥವಾ 1 ತಿಂಗಳು ಬೇರೆ ಕಸ ಬೀಳಲಿಕ್ಕೆ ಬಿಡಲಿಲ್ಲ. ಹಾಗಾಗಿ ಒಂದು ಹಂತದಲ್ಲಿ ನಾವು ತುಂಬಾ ಮಾಡಿದ್ರಿಂದ ಅಲ್ಲಿ ಒಂದು ಸಕ್ಸಸ್ ಆಯಿತು ನಮಗೆ. ಯುವ ಜನತೆ ಅದರ ಜೊತೆ ಸೇರಿದ್ರು. ಆದಿತ್ಯವಾರದ ದಿನ 7 ಗಂಟೆಗೆ ಎದ್ದು ಬರುವಂಥದ್ದು, ಅದು ನಿರಂತರ 100 ವಾರ ಆಗುವಂಥದ್ದು ನಾವು ಆಲೋಚನೆ ಮಾಡಿದಂಥ ವಿಷಯನೇ ಅಲ್ಲ. ಬಹಳಷ್ಟು ಜನ ಅದರಲ್ಲಿ ಉಮೇದನ್ನು ತೋರಿಸಿದ್ರು. ಬಹಳಷ್ಟು ಜನ ನಾವು ಬರ್ತೇವೆ ಅಂತ ತೋರಿಸಿದ್ರು. ಅದರಲ್ಲಿ ಏಜ್ ನೋಡಲಿಲ್ಲ, ಎಲ್ಲ ಏಜಿನ ವರ್ಗದವರು ಇದ್ರು, ಮಿಲಿಟರಿ ಅವರು ಇದ್ರು, ಲೆಕ್ಚರರ್ಸ್ ಇದ್ರು, ಪ್ರೊಫೆಸರ್ಸ್ ಇದ್ರು, ಬೇರೆ ಬೇರೆ ವರ್ಗದವರು, ಬೇರೆ ಬೇರೆ ವೃತ್ತಿ ಮಾಡುವವರು ಎಲ್ಲರೂ ಇದ್ದುಕೊಂಡು ಈ ಕಾರ್ಯಕ್ರಮವನ್ನು ಮೂಡುಬಿದಿರೆಯಲ್ಲಿ ಬಹಳಷ್ಟು ಮಟ್ಟಿಗೆ ಯಶಸ್ಸನ್ನು ನಾವು ಕಾರ್ಯಕ್ರಮದ ಯಶಸ್ಸಾಗಿದೆ ಅಂತ ಹೇಳ್ಬೋದು. ಆದರೆ ಏನಾಯಿತು, ಅನೇಕ ಮಂದಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಬ್ಯಾನರನ್ನು ಹಿಡ್ಕೊಳ್ತಾರೆ, ಫೋಟೋಗಳನ್ನು ತೆಗಿತಾರೆ, ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಜವನರ್ ಬೆದ್ರಾ ಫೌಂಡೇಶನ್ ಮಾಡಿರುವಂಥ ಕಾರ್ಯಕ್ರಮವನ್ನು ಸ್ವತಃ ನಾನು ನೋಡಿದ್ದಾನೆ. ನಾನು ಹೇಳ್ತಾ ಇರೋದು ಅದಕ್ಕೆ ಪ್ರಮುಖ ಆದ್ಯತೆಯನ್ನು ಕೊಟ್ಟಿಲ್ಲ. ಆದರೆ ಕಾರ್ಯಕ್ರಮ ಆಗಬೇಕು, ಅಲ್ಲೇನೊಂದು ಪರಿವರ್ತನೆ ಆಗಬೇಕು ಅಂತ ಹೇಳುವ ನೆಲೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿತ್ತು. ಯಾಕೆ ಅದನ್ನು ತಕ್ಷಣಕ್ಕೆ ಒಂದು ನಿಲ್ಲಿಸುವಂಥ ಕಾರ್ಯವನ್ನು ಮಾಡಿದ್ರಿ? ಯಾಕೆ ಮುಂದುವರಿಸುವಂಥ ಯೋಚನೆಯನ್ನು ಮಾಡಿಲ್ಲ? ಒಳ್ಳೆಯ ಪ್ರಶ್ನೆ.
ಇವತ್ತಿಗೂ ನಮಗೆ ಇರುವಂಥ ಪ್ರಶ್ನೆ ಯಾಕಂತ ಹೇಳಿದರೆ, ನೀವು ಅರ್ಧದಲ್ಲೇ ಬಿಟ್ರಿಯಾ ಅಂತ ಹೇಳುವಂಥ ಒಂದು ಕ್ವಶನ್ ಮಾರ್ಕ್ ನಮಗಿದೆ. ಬಟ್ ಇದು ಅರ್ಧದಲ್ಲಿ ನಿಲ್ಲಕ್ಕೆ ಇದು ನಾವು ಒಂದು ಸಂಬಳ ತಕೊಂಡು ಮಾಡುವಂಥ ಕೆಲಸ ಅಲ್ಲ, ಖಂಡಿತ ಅಲ್ಲ. ಇದು ಒಂದು ಅಭಿಯಾನ ಅಥವಾ ಇದು 4 ಜನರಿಗೆ ಅರ್ಥ ಮಾಡಿಸಿಕೊಡ್ಲಿಕ್ಕೆ ಮಾಡುವಂತಹ ಒಂದು ಪ್ರಕ್ರಿಯೆ. ಹೌದು, ಈ ಪ್ರಕ್ರಿಯೆ ನಾವು 25 ದಿವಸ ಮಾಡಿದ್ರೆ ಮೂಡುಬಿದ್ರೆ ಜನತೆ ಅರ್ಥ ಆಗ್ಬೋದು ಹೇಳುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ನಾವು ಈಗಾಗಲೇ ನೋಡಿದ್ವಲ್ಲ ವಿಡಿಯೋದಲ್ಲಿ ಅಭಿಪ್ರಾಯಗಳು ಯಾವ ತರ ಬಂತು ಅಂತ ಹೇಳೋದನ್ನು ನಾವು ಈಗ ನೋಡಿದ್ವಲ್ಲ. 50 ವಾರ ಅಲ್ಲಿಯೂ ಸರಿಯಾಗ್ಲಿಲ್ಲ. ಇನ್ನು 75, 100 ಹಂತ ಬಂದಾಗ್ಲೂ ಇನ್ನೂ 100 ಅಭಿಯಾನಗಳು ಮಾಡಿದ ನಂತರವೂ ನಾವು ಬಂದು ಸ್ವಚ್ಛತೆ ಮಾಡಬೇಕಂತಾದ್ರೆ ನಮಗೆ ನಾವು ಅಭಿಯಾನ ಮಾಡ್ತಿರುವಂಥ ಸ್ವಯಂ ಸೇವಕರ ಅಥವಾ ನಾವು ಆ ವೃತ್ತಿಯಲ್ಲಿ ಇರುವವರ ಅಂತ ಹೇಳುವಂತ ಒಂದು ಸಂಶಯ ಬಂದ ಕಾರಣ ಇದನ್ನು ನಿಲ್ಲಿಸಬೇಕಾಯ್ತು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದ್ರೆ ಜನ ಇವತ್ತು ಹೇಳ್ತಾ ಇದ್ದಾರೆ ಪಲಾಯನವಾದವನ್ನ ಮಾಡ್ತಾ ಇದ್ದಾರೆ ಜವನಗರ ಭದ್ರ ಸಂಘಟನೆಯವರು. ಯಾಕೆಂತ ಹೇಳಿದ್ರೆ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡಿದ ನಂತರ ಅದನ್ನ ಮುಂದುವರಿಸಲಿಲ್ಲ ಅಂತ ಹೇಳುವಂಥದ್ದು. ನನಗೆ ಗೊತ್ತಿರುವ ಪ್ರಕಾರ ನೀವು ದೊಡ್ಡ ಮಟ್ಟದ ಆಂದೋಲನ ಮಾಡಿ ಜನಾಂದೋಲನ ರೂಪದಲ್ಲಿ ಅದನ್ನ ಮಾಡಿದ್ರಿ ಅಂತ ನನಗೆ ಅನಿಸ್ತಾ ಇದೆ. ಇದರ ಬಗ್ಗೆ ಏನು ಹೇಳ್ತೀರಿ? ನಾವು 100ನೇ ವಾರದ ಕಾರ್ಯಕ್ರಮವನ್ನ 1000 ಜನರ ಜಾಥಾದ ಮುಖಾಂತರ ಸಂಪನ್ನ ಮಾಡಿ ಆ ಕಾರ್ಯಕ್ರಮವನ್ನು ಅಲ್ಲೇ ಸಂಪನ್ನ ಮಾಡುವ ಅಂತ ಹೇಳುವ ನಿಟ್ಟಿನಲ್ಲಿ ಅಲ್ಲಿ ಕಾರ್ಯಕ್ರಮವನ್ನು ಅಲ್ಲಿ ನಿಲ್ಲಿಸಿದ್ವಿ. ಅದರ ನಂತರ ಕೆಲವು ನಮ್ಮ ಒಂದು ಸ್ನೇಹಿತರು ಅದನ್ನು ನಿಲ್ಲಿಸಲಿಕ್ಕೆ ಇಷ್ಟಪಡಲಿಲ್ಲ. ಹಾಗಾಗಿ ನಾವು ಒಂದು 8 ವಾರ ಎಕ್ಸ್ಟೆಂಡ್ 108 ವಾರ ಬರಬೇಕಾದ್ರೆ ಕೋವಿಡ್ ಬಂತು. ಕೋವಿಡ್ ಬಂದ ಸಂದರ್ಭದಲ್ಲಿ ಮತ್ತೆ ನಮಗೆ ಆ ಕಾರ್ಯಕ್ರಮ ಮಾಡಲಿಕ್ಕಾಗಲಿಲ್ಲ. 1-2 ವರ್ಷ ಅದರ ವಿಚಾರ ನಾವು ಮಾತಾಡಲಿಲ್ಲ. ಬೇರೆ ಬೇರೆ ಕೋವಿಡ್ನ ಸಂದರ್ಭದಲ್ಲಿ ಬೇರೆ ಬೇರೆ ಕೆಲಸಗಳಲ್ಲಿ ನಾವು ತೊಡಗಿಕೊಂಡೆವು. ಅದರ ನಂತರ ನಾವು ಬೇರೆ ವಿಚಾರದಲ್ಲಿ ತೊಡಗಿಕೊಂಡೆವು. ಸ್ವಚ್ಛತೆಯ ಕಾರ್ಯಕ್ರಮಗಳಲ್ಲಿ ನಾವು ಸ್ವಲ್ಪ ಹಿಂದೆ ನಿಂತೆವು. ಕಾರಣ ಎಂತ ಅಂತ ಹೇಳಿದರೆ, ಜನರು ಅವರವರಾಗಿ 2 ವರ್ಷದಲ್ಲಿ ನಾವು ಮಾಡಿದ ಅಭಿಯಾನ ಅಥವಾ ಬೇರೆ ತುಂಬ ಜನ ಮಾಡಿದ ಅಭಿಯಾನದಲ್ಲಿ ಏನಾದರೂ ಒಂದು ಕಲಿತು ಏನಾದರೂ ಒಂದು ಬದಲಾವಣೆ ಆಗ್ಬೋದು ಹೇಳುವಂಥ ನಿರೀಕ್ಷೆಯ ಮಟ್ಟಕ್ಕೆ ಜನರು ಹೋಗಲಿಲ್ಲದ ಬೇಸರದಿಂದ ಒಂದು ನಾವು ನಿಲ್ಲಕ್ಕೆ ಕಾರಣ ಆಯಿತು. ಆದರೆ ನನಗೆ ಅನ್ನಿಸ್ತಾ ಇದೆ ಮೂಡುಬಿದಿರೆಯಲ್ಲಿ ನೀವು ಮಾಡಿದಂಥ ಕಾರ್ಯಕ್ರಮದ ಪ್ರೇರಣೆಯನ್ನು ಪಡ್ಕೊಂಡು ಅನೇಕ ಸಂಘಟನೆಗಳು ಮತ್ತು ಕಾರ್ಯಕ್ರಮವನ್ನು ಆರಂಭ ಮಾಡಿದೆ. ಕೆಲವು ಶಿಕ್ಷಣ ಸಂಸ್ಥೆಗಳು ಅದನ್ನು ಮುಂದುವರಿಸುವಂಥ ಕಾರ್ಯವನ್ನು ಮಾಡಿದೆ. ಬೇರೆ ಬೇರೆ ಪರಿಸರದಲ್ಲಿ ಈ ಒಂದು ಕಾರ್ಯಕ್ರಮವು ಅನುಕರಣೀಯವಾಗಿ ನಡೆದಿದೆ ಅಂತ ಹೇಳುವಂಥ ಒಂದು ಒಳ್ಳೆ ವಿಚಾರವನ್ನು ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮಿಂದ ಯಾವುದೇ ಒಳ್ಳೆ ವಿಷಯ ಅನುಕರಣೆ ಆದರೆ ಅದು ಸ್ವಾಗತ. ನಾವು ಅದು ನಮ್ಮಿಂದನೇ ಆಯ್ತಂತಿಲ್ಲ, ನಾವು ಯಾರನ್ನೋ ಬೇರೆಯವರನ್ನ ನೋಡಿ ಮೋಟಿವೇಟ್ ಆಗಿ ಮಾಡಿಡ್ತೇವೆ. ಇದರಲ್ಲಿ ಒಳ್ಳೆಯ ಕೆಲಸ ಜಯಗೊಳ್ಳುವಂಥದ್ದು. ನಾವು ನಾವು ಅದಕ್ಕೆ ಒಂದು ನಿಮಿತ್ತಂ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಕಂಟಿನ್ಯೂ ಪ್ರೊಸೆಸ್ ಕಂಟಿನ್ಯೂ ಆಗಲೇಬೇಕು. ಹಾಗಾಗಿ ಇನ್ನಷ್ಟು ಜನ ಬರುವುದು ನಮಗೆ ತುಂಬ ಖುಷಿ. ಇನ್ನಷ್ಟು ಸಂಘಟನೆಗಳು ಸ್ವಚ್ಛತೆಯ ಕೆಲಸ ಮಾಡಿದರೆ ನಮಗೆ ಬಹಳಷ್ಟು ಸಂತೋಷ ಆಗ್ತದೆ. ಜನಗಳು ಎದ್ದು ನಿಲ್ಲಬೇಕು. ಸ್ವಚ್ಛತೆಯ ಕಾರ್ಯಕ್ಕೆ ಮೋಟಿವೇಟ್ ಮಾಡುವಂಥ ಕೆಲಸಗಳು ಆಗಬೇಕು. ಇನ್ನಷ್ಟು ಯುವ ಸಂಘಟನೆಗಳು ಅದನ್ನು ಮಾಡಬೇಕು. ನಾವು ಬೇರೆ ರೀತಿಯಾದಂಥ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಗೃತಿ ಮಾಡುವಂಥ ಕೆಲಸ ನಿರಂತರ ಮಾಡಿದ್ದೇವೆ. ಅಭಿಯಾನವನ್ನು ಅಥವಾ ಸ್ವಚ್ಛತಾ ಕೆಲಸ ಮಾಡುವುದನ್ನು ನಾವು ಒಂದು ಹಂತಕ್ಕೆ ನಿಲ್ಲಿಸಿದ್ದೇವೆ. ಸ್ವಚ್ಛತೆ ವಿಚಾರದಲ್ಲಿ ಅಂದಿನ ವಿಚಾರವನ್ನು ನಾವು ನೋಡ್ತಾ ಬಂದ್ವಿ. ಅಂದರೆ ನೀವು ಆರಂಭ ಮಾಡಿದ್ದು ಏನು ಪ್ರಧಾನಿಯವರ ಒಂದು ಕರೆ ಇತ್ತು, ಅದರ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಯಾವ ರೀತಿ ಮುಂದುವರಿಯಿತು ಅದೆಲ್ಲವೂ ಇವತ್ತಿಗೊಂದು ಇತಿಹಾಸ. ಆದರೆ ಇವತ್ತು ನೀವು ಒಮ್ಮೆ ಮೂಡುಬಿದಿರೆಯನ್ನ ಸುತ್ತುವರೆದು ನೋಡಿದಾಗ ಸ್ವಚ್ಛತೆ ಆಗ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ಸ್ವಚ್ಛತೆಯಲ್ಲಿ ಒಂದು ಪರಿವರ್ತನೆ ಆಗಿದೆ ಅಥವಾ ಸ್ವಚ್ಛತೆ ಇನ್ನೂ ಮೂಡುಬಿದಿರೆಯಲ್ಲಿ ಆಗಿದೆ, ಇದರ ಬಗ್ಗೆ ನೀವೇನು ಹೇಳ್ತೀರಿ? ಖಂಡಿತವಾಗಿಯೂ ಇಲ್ಲಿ ಸ್ವಚ್ಛತೆ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸುವುದಿಲ್ಲ. ಯಾಕಂತ ಹೇಳಿದ್ರೆ ಅನೇಕ ಜಾಗದಲ್ಲಿ ಮತ್ತೆ ಹಾಗೆ ಕಸ ಬೀಳುವಂಥದ್ದನ್ನು ನಾನು ನೋಡಿದ್ದೇನೆ. ಮೊನ್ನೆ ಅಷ್ಟೇ ನಾನು ಅಧಿಕಾರಿಗಳ ಏನಾದರೂ ಒಂದು ವೈಫಲ್ಯ ಅಂತ ಹೇಳ್ತೀರಾ, ಸರ್ಕಾರದ ವೈಫಲ್ಯ ಅಂತ ಹೇಳ್ತೀರಾ, ಪುರಸಭೆಯ ವೈಫಲ್ಯ ಅಂತ ಹೇಳ್ತೀರಾ, ಜನಪ್ರತಿನಿಧಿಗಳ ವೈಫಲ್ಯ ಹೇಳ್ತೀರಾ ಅಥವಾ ಸಂಘಟನೆಗಳ ವೈಫಲ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾಗರಿಕರ ವೈಫಲ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇಲ್ಲಿ ನಾವು ಯಾರನ್ನು ದೂರಿ ಪ್ರಯೋಜನ ಇಲ್ಲ. ನಮ್ಮ ಮನೆಯಲ್ಲಿ ಕಸ ಆದದ್ದನ್ನು ನಾವೇ ಹಾಕುವುದು, ನಗರದಲ್ಲಿ ಆಗುವಂಥದ್ದನ್ನು ನಾವು ಹಾಕುವಂತ ಪ್ರಕ್ರಿಯೆಯನ್ನು ನಮ್ಮ ಜವಾಬ್ದಾರಿಯನ್ನು ನಾವು ಮಾಡಿದ್ರೆ ಜನ ಜವಾಬ್ದಾರಿಯುತವಾಗಿಲ್ಲ ಅಂತ ಹೇಳಿ ಖಂಡಿತವಾಗಿಯೂ ನಾಗರಿಕರು ಜನರು ಜವಾಬ್ದಾರಿಯಾಗಿದ್ದರೆ ನಮ್ಮ ಸ್ವಚ್ಛ ಭಾರತ ಆಗೋದ್ರಲ್ಲಿ ತುಂಬ ಸಮಯ ಹೋಗುವುದಿಲ್ಲ. ನಾವು ಜಾಗೃತವಾಗಬೇಕು. ಅಮರ್ಕೋಟೆ ಅವರೇ, ಮೂಡುಬಿದಿರೆಯನ್ನು ಜೈನ ಕಾಶಿ ಅಂತ ಕರಿತೇವೆ, ಶಿಕ್ಷಣ ಕಾಶಿ ಅಂತ ಕರಿತೇವೆ, ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಕರಿತೇವೆ, ಪ್ರವಾಸಿ ತಾಣ ಅಂತ ನಾವು ಕರಿತೇವೆ, ಅನೇಕ ಐತಿಹ್ಯಗಳ ಪ್ರದೇಶ ಅಂತ ಕರಿತೇವೆ. ಹಾಗಾದ್ರೆ ಇಲ್ಲಿಯ ಜನಗಳಿಗೆ ಯಾಕೆ ಈ ಜ್ಞಾನ ಬರ್ತಾ ಇಲ್ಲ? ನಾವು ಮೂಡುಬಿದಿರೆಯನ್ನ ವೆಲ್ಕಮ್ ಮಾಡುವಂತಹ ಜಾಗ, ಸ್ವಾಗತಿಸುವಂಥ ಜಾಗ ಅಂಡೇಲ್ ಸುತ್ತು. ನೀವು ಆ ಪ್ರದೇಶವನ್ನು ಒಮ್ಮೆ ನೋಡ್ಬೋದು.
ನಾವಲ್ಲಿ ಸ್ವಚ್ಛತಾ ಅಭಿಯಾನ ಮಾಡಬೇಕಾದ್ರೆ ನಿರಂತರವಾಗಿ ಅಲ್ಲಿ ಒಂದು 10 ಬಾರಿ ಕ್ಲೀನ್ ಮಾಡಿದ್ದೇವೆ. ಆ ಜಾಗವನ್ನು ಸ್ವಚ್ಛ ಮಾಡಲಿಕ್ಕೆ ನಮ್ಮಿಂದ ಇವತ್ತಿಗೂ ಆಗಲಿಲ್ಲ. ಮತ್ತೆ ಮತ್ತೆ ಬಂದು ಬೀಳುವಂಥ ಜಾಗ. ಮೂಡುಬಿದ್ರೆಗೆ ಹೊರಗಿಂದ ಬಂದವರಿಗೆ ಸ್ವಾಗತಿಸುವಂಥದ್ದು ನಾವು ಕಸದಿಂದ ಸರಿಯಾ? ನಾಗರಿಕರು ಅದನ್ನು ಆಲೋಚನೆ ಮಾಡಬೇಕು. ಕೆಲವೊಂದು ಅಂಗಡಿಯವರು ಅಥವಾ ಚಿಕನ್ ಸ್ಟೋರ್ನವರಲ್ಲಿ ತಂದು ಕಸ ಹಾಕುವಂಥದ್ದು, ಕನ್ಸ್ಟ್ರಕ್ಷನಲ್ ವೇಸ್ಟ್ ತಗೊಂಡು ಬಂದು ಅಲ್ಲಿ ಹಾಕುವಂಥದ್ದು ಅಂಥ ಜಾಗ ಅಲ್ಲವಲ್ಲ. ಅದಕ್ಕೆ ಕನ್ಸ್ಟ್ರಕ್ಷನ್ ವೇಸ್ಟ್ ಹಾಕಲಿಕ್ಕೆ ಮುನ್ಸಿಪಾಲ್ಟಿಯವ್ರ ಹತ್ರ ನೀವು ಜಾಗ ಎಲ್ಲಿ ಅಂತ ಕೇಳಿ ಹಾಕ್ಬೋದಲ್ವ? ಈ ಅಂಡೇಲ್ ಸುತ್ತ ಅಂತ ಹೇಳುವಂಥ ಜಾಗಕ್ಕೆ ಹೋಗಿ ಹಾಕುವಂಥದ್ದು ಇದು ಒಳ್ಳೆಯ ವಿಚಾರ ಅಲ್ಲ. ಅದರ ಜೊತೆಗೆ ನಾವು ಬೇರೆ ಬೇರೆ ವಿಚಾರದಲ್ಲಿಯೂ ಅಲ್ಲಿ ನಾವು ಬೇರೆಯವ್ರ ಹತ್ರ ಎಲ್ಲ CC ಕ್ಯಾಮ್ರಾ ಹಾಕಲಿಕ್ಕೂ ಹೇಳಿದ್ದೆವು. ಅದು ಆಗ್ತಾ ಇಲ್ಲ. ಕಾರಣ ಏನಿರ್ಬೋದು? CC ಕ್ಯಾಮರಾ ಹಾಕಿದ್ರು ಕೂಡ ಅಲ್ಲಿ ಕಸ ನಿರಂತರ ಆದ್ರೂ ಫೈನ್ ಹಾಕದ ಒಂದು ವಿಚಾರ ಇದೆ. ಅದನ್ನೇ ನಾನು ಕೇಳಿರುವಂತದ್ದು. ಇಲ್ಲಿ ವೈಫಲ್ಯ ಆಗ್ತಾ ಇರುವಂತದ್ದು ಯಾರಿಂದ? ಆಡಳಿತ ವರ್ಗದವರು, ನಾವು ಮುನ್ಸಿಪಾಲ್ಟಿಯ ಏರಿಯಾದವರು ಬೇರೆ ಅಥವಾ ನಗರದ ಇದು ಗ್ರಾಮ ಸಮಿತಿಗಳು, ಗ್ರಾಮ ಪಂಚಾಯತ್ಗಳು ಬೇರೆ ಹೇಳುವಂಥದ್ದನ್ನು ನೋಡದೆ ಮೂಡಬಿದ್ರೆಯ ವಿಚಾರ ಬಂದಾಗ ಸ್ವಾಗತ ಆಗುವಂಥ ಜಾಗದಲ್ಲಿ ಎಲ್ಲರೂ ಒಟ್ಟು ಸೇರಿ ಕೆಲಸ ಮಾಡಿ CC ಕ್ಯಾಮರಾ ಹಾಕಿಸಿ ಅಲ್ಲಿ ಸ್ವಚ್ಛ ಇಡುವಂಥ ಕೆಲಸಕ್ಕೆ ಮುಂದಾಗಬೇಕು. ಅದು ಮುನ್ಸಿಪಾಲ್ಟಿಯವರು ಮಾಡಬೇಕು, ಸಂಬಂಧಪಟ್ಟ ಪುತ್ತಿಗೆ ಪಂಚಾಯತ್ನವರು ಮಾಡಬೇಕಂತ ನಮ್ಮ ವಾಹಿನಿಯ ಮೂಲಕ ನೀವು ಯಾರನ್ನ ಆಗ್ರಹಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ? ನಮ್ಮ ಶಾಸಕರನ್ನು ಆಗ್ರಹಿಸಬೇಕು. ಏನಂತ ಹೇಳ್ತೀರಿ? ಶಾಸಕರು ಇದನ್ನ ತುಂಬ ಸತಿ ಶಾಸಕರಿಗೆ ನಾನು ಇದನ್ನ ಹೇಳಿದ್ದೇನೆ. ಮೂಡಬಿದ್ರೆಯನ್ನ ಸ್ವಚ್ಛತೆಗೊಳಿಸಲಿಕ್ಕೆ ಬಹಳಷ್ಟು ಫಂಡಿನ ಅವಶ್ಯಕತೆ ಇಲ್ಲ. ಕೆಲವೊಂದು ಸಂಘ ಸಂಸ್ಥೆಯನ್ನ ಸೇರಿಸಿಕೊಂಡು ಈ ಒಂದು ಪ್ರಕ್ರಿಯೆಗೆ ಅವರ ನಾಯಕತ್ವದಲ್ಲಿ ಮೂಡಬಿದ್ರೆಯ ಸ್ವಾಗತ ಏನು ಜಾಗ ಇದೆ ಅಲ್ಲಿಂದ ಮೂಡಬಿದ್ರೆಯ ನಗರ ಮತ್ತು ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಜಾಗಗಳು, ಬಸದಿಗಳು, ಆ ಎಲ್ಲ ಜಾಗದಲ್ಲಿ ಹೇಗೆ ಸ್ವಚ್ಛತೆಯಾಗಿ ಇಡುವಂಥ ಕೆಲವೊಂದು ವಿಚಾರಗಳ ಬಗ್ಗೆ ವಿಚಾರ ಸಂಕಿರಣ ಅಥವಾ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾನು ಶಾಸಕರನ್ನು ಈ ವಾಹಿನಿ ಮುಖಾಂತರ ಆಗ್ರಹಿಸ್ತೇನೆ. ಓಕೆ, ಒಳ್ಳೆಯದು. ಇಲ್ಲಿ ಕೇವಲ ಶಾಸಕರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು ಅಥವಾ ಸರ್ಕಾರದ ಕಾರ್ಯಕ್ರಮಗಳಿಂದ ಹೆಚ್ಚು ಇಲ್ಲಿ ಬರುವಂತಹದ್ದು ಬೇರೆ ಬೇರೆ ಕಡೆಗಳಿಂದ ಬರುವಂತಹ ಇದೊಂದು ಶಿಕ್ಷಣ ಕಾಶಿ ಅಂತ ನಾವು ಕರೀತೇವೆ. ಬೇರೆ ಬೇರೆ ಭಾಗಗಳಿಂದ ಜನತೆ ಬರ್ತಾ ಇದ್ದಾರೆ. ಆ ಜನತೆಗೆ ಜಾಗೃತಿ ಮೂಡಬೇಕಾದ್ರೆ ನಾವು ಏನು ಮಾಡಬೇಕಾಗತ್ತೆ? ಕೇವಲ ಈಗ ಒಬ್ಬ ಜನಪ್ರತಿನಿಧಿಯ, ಒಬ್ಬ ವ್ಯಕ್ತಿಯಿಂದ ಇದು ಸಾಧ್ಯ ಇದೆಯಾ? ಜಾಗೃತಿ ಮೂಡುವಂಥ ಕೆಲಸ ಜಾಗೃತಿ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಆಗುವಂಥದ್ದು. ನೀವು ನೋಡಿರ್ಬೋದು, ಜಾಗೃತಿ ಕಾರ್ಯಕ್ರಮ ಗಾಂಧೀಜಿಯಿಂದ ಪ್ರಾರಂಭ ಆಗಿದೆ. ಗಾಂಧೀಜಿಯವರ ಆಶ್ರಮದಲ್ಲಿ ಜಾಗೃತಿ ಮಾಡಲಿಕ್ಕೆ ಆ ಕಾಲದಿಂದ ಪ್ರಾರಂಭ ಆಗಿದೆ. ಆದ್ರೆ ಜಾಗೃತಿ ಮಾತ್ರ ಸಾಕಾಗುದಿಲ್ಲ. ಸ್ವಲ್ಪ ಏನ್ ಹೇಳ್ತಾರೆ, ಅನುಷ್ಠಾನದ ಕೊರತೆಯಲ್ಲಿ ಆಗ್ತಾ ಇದೆ. ಹೌದು, ಅನುಷ್ಠಾನದ ಕೊರತೆಯು, ಶಿಕ್ಷೆಯ ಕೊರತೆಯು. ಇದು ಶಿಕ್ಷಾರ್ಹ ಅಪರಾಧ ಆಗ್ಬೇಕು. ಕಸ ಹಾಕುವಂಥದ್ದು ಅದಕ್ಕೆ ಶಿಕ್ಷೆ ಆಗ್ಬೇಕು. ಅದು ಫೈನ ಏನಂತ ಹಾಕುವಂತ ಕೆಲಸ ಆಗ್ಬೇಕು. 2 ಸತಿ 3 ಸತಿ ಫೈನ್ ಬಿದ್ರೆ, ಅವರಿಗೆ ದಂಡ ಬಿದ್ರೆ ಖಂಡಿತವಾಗ್ಲೂ ಇದೊಂದು ಅಪರಾಧ ಎಂದು ಭಾವಿಸಿ ಅದನ್ನು ನಿಲ್ಲಿಸುವಂತ ಕೆಲಸ ಆಗ್ತದೆ ಅಂತ ಹೇಳುವಂತ ನನ್ನ ಅಭಿಪ್ರಾಯ. ಇದು ನಾನು ಮೊದಲು ಅಭಿಯಾನ ಮಾಡಬೇಕಾದ್ರೂ ಅನೇಕ ಬಾರಿ ಪುರಸಭೆಯವರ ಹತ್ರ ಹೇಳಿದ್ದೇನೆ. ಕ್ರಮನೂ ಇದೆ. ಪುರಸಭೆಯವರು ಫೈನ್ ಹಾಕ್ಲಿಕ್ಕೆ ಅವ್ರ ಹತ್ರ ಪುರಸಭೆ ಆಕ್ಟ್ನಲ್ಲಿ, ಮುನ್ಸಿಪಲ್ ಆಕ್ಟ್ನಲ್ಲಿಯೂ ಇದೆ. ಆಮೇಲೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಅವರು ಸಹ ಅದನ್ನು ಅಲ್ಲಿಯೂ ಫೈನ್. ಅಧಿಕಾರಿ ವರ್ಗದ ಕೇಳಿದಾಗ, ಈಗ ಪುರಸಭೆಯನ್ನ ನಾವು ಕೇಳಿದಾಗ, ನಾವು ವಾರದಲ್ಲಿ ಇಂಥ ದಿನಗಳಲ್ಲಿ ಬೇರೆ ಬೇರೆ ಕಡೆಗಳಿಂದ ಕಸ ಸಂಗ್ರಹಿಸ್ತೇವೆ ಅಂತ ಹೇಳುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ. ಖಂಡಿತ ಮಾಡ್ತಾ ಇದ್ದಾರೆ. ವಾಹನಗಳು ಹೋಗ್ತಾ ಇವೆ, ಬೇರೆ ಬೇರೆ ಕಡೆಗಳಿಂದ ಸಂಗ್ರಹ ಆಗುವ ಕಾರ್ಯ ಆಗ್ತಾ ಇದೆ. ಅದನ್ನ ವರ್ಗೀಕರಣ ಆಗ್ತಾ ಇಲ್ಲ. ಆದ್ರೂ ಕೂಡ ಒಂದು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗ್ತಾ ಇಲ್ಲ ಅಂತ ನಿಮಗೆ ಅನಿಸ್ತಾ ಇದೆಯಾ? ಹಾಗಾದ್ರೆ ಇಲ್ಲ, ಪುರಸಭೆಯಿಂದ ಬಹಳಷ್ಟು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ನಾವು ಕೆಲವೊಂದು ವಿಚಾರದಲ್ಲಿ ಮುಂಚಿನಕ್ಕಿಂತ ಈಗ ಬದಲಾವಣೆ ಆಗಿದೆ, ಬಹಳಷ್ಟು ಬದಲಾವಣೆ ಆಗಿದೆ. ಅವರಿಗೂ ಸ್ವಚ್ಛತೆ ಬಗ್ಗೆ ಕೆಲಸ ಮಾಡ್ಲಿಕ್ಕೆ. ಇಲ್ಲಿ ನಾನು ಕೇಳ್ತಾ ಇರೋದು, ನೀವು ಈಗಾಗಲೂ ಉದಾಹರಣೆಗಳನ್ನು ಹೇಳಿದ್ರೆ, ಹಣ್ಣೆಲು ಸುತ್ತಲ್ಲಿ ಇರಬಹುದು ಅಥವಾ ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಕಸವನ್ನ ರಾಶಿ ಹಾಕುವಂತ ಪ್ರಕ್ರಿಯೆ ಆಗ್ತದೆ. ಪುರಸಭೆಯವರು ಅದನ್ನ ಕ್ಲೀನ್ ಮಾಡ್ತಾರೆ ಅಂತ ಆದ್ಮೇಲೆ ಪುರಸಭೆಯವರಿಗೆ ನೇರವಾಗಿ ಅದನ್ನು ಕೊಡುವಂತ ಕಾರ್ಯ ಮಾಡಬಹುದಿತ್ತಲ್ಲ? ಅಲ್ಲಿ ತಂದು ಸುರಿಬೇಕಾದ ಅವಶ್ಯಕತೆ ಇರಲಿಲ್ಲಲ್ಲ? ಅದು ಒಳ್ಳೆ ಪ್ರಶ್ನೆ. ಈಗ ನಾವು ಪ್ರತಿ ವರ್ಷ ಮನೆಯ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಅಥವಾ ಅಂಗಡಿಯ ಲೈಸೆನ್ಸ್ ಅನ್ನ ನಾವು ರಿನ್ಯೂವಲ್ ಮಾಡಬೇಕಾದ್ರೆ ಸ್ವಚ್ಛತೆಯ ಸೆಸ್ ಅನ್ನು ಕಟ್ತೇವೆ. ಜನರಿಗೆ ಟ್ಯಾಕ್ಸ್ ಕಟ್ಟಿಯು ಅಥವಾ ಅದೇನು ಬಾಬ್ತು ಕಟ್ಟಲಿಕ್ಕಿದೆ ಸ್ವಚ್ಛತೆ ಅದೆಲ್ಲ ಮಾಡಿದ್ರೂ ಕೂಡ ನಾನು ಅದನ್ನು ಕಸವನ್ನು ತಕೊಂಡು ಹೋಗುವಂಥದ್ದು, ನಾವು ಎಲ್ಲಿ ಬಿಸಾಡಿದ್ರೆ ಆಗ್ತದೆ ಅಂತ ಹೇಳುವಂಥದ್ದು ಸಹಜ ಪ್ರಕ್ರಿಯೆ ಆಗ್ತಾ ಇದೆ ಈಗ. ಅದಕ್ಕೆ ನಾನು ಹೇಳುವಂಥದ್ದು, ಇದಕ್ಕೆಲ್ಲದಕ್ಕೂ ಇದನ್ನು ನಿಲ್ಲಿಸ್ಲಿಕ್ಕೆ ಆಗುವಂಥದ್ದು ಒಂದು ಶಿಕ್ಷೆ, ಅಪರಾಧ ಅಂತ ಹೇಳಿ ಫೈನ್ ಹಾಕುವಂಥ ನಿಟ್ಟಿನಲ್ಲಿ ಅಥವಾ ಆ ರೀತಿಯ ಕಾರ್ಯಕ್ರಮ ಮಾಡಿದರೆ ಇದನ್ನು
ನಿಲ್ಲಿಸ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ನಾನೀಗ ನೇರವಾಗಿ ನಿಮ್ಮ ಸಂಘಟನೆ ವಿಚಾರಕ್ಕೆ ಮತ್ತೆ ಬರ್ತಾ ಇದ್ದೇನೆ. ಯಾಕಂದ್ರೆ ಈ ಹಿಂದೆ ಏನಾಯ್ತು ಅಂತ ಹೇಳೋದನ್ನು ನಾವು ನೋಡಿದ್ವಿ, ಇವತ್ತು ಏನು ಪರಿಸ್ಥಿತಿ ಆಗ್ತಾ ಇದೆ ಅಂತ ಹೇಳೋದನ್ನು ನೋಡಿದ್ವಿ. ಇವತ್ತು ನಮ್ಮ ಜವನರ್ ಬೆದರು ಸಂಘಟನೆಗಳ ಒಂದು ಕಾರ್ಯವೈಖರಿಯನ್ನು ನೋಡಿದ್ರೆ ಪರಿಸರಕ್ಕೆ ಪೂರಕವಾದಂತಹ ಅನೇಕ ವಿಚಾರಗಳನ್ನು ನೀವು ಮಾಡ್ತಾ ಇದ್ರಿ. ಕದಂಬವನವನ್ನು ಆರಂಭ ಮಾಡಿದ್ರಿ, ದೇವಸ್ಥಾನಗಳ ವಠಾರಗಳಲ್ಲಿ ಬೇರೆ ಬೇರೆ ವೃಕ್ಷಗಳನ್ನು ನಡುವಂಥ ಕಾರ್ಯವನ್ನು ಮಾಡಿದ್ರಿ. ಇದೆಲ್ಲವೂ ಪರಿಸರಕ್ಕೆ ಪೂರಕವಾಗಿರುವಂಥ ವಿಚಾರಗಳು. ಈ ರೀತಿಯಲ್ಲಿ ಅಭಿಯಾನವನ್ನು ಕೈಗೊಳ್ಳಬೇಕು ಅಂತ ನಿಮಗೆ ಹೇಗೆ ಯೋಚನೆ ಬಂತು? ಪ್ರಕೃತಿ ಬಹಳಷ್ಟು ನಮಗೆ ಕೊಟ್ಟಿದೆ. ಪ್ರಕೃತಿ, ಪರಿಸರ ಇದೆಲ್ಲವೂ ನಮಗೆ ಬಹಳಷ್ಟು ಕೊಟ್ಟಿದೆ. ಅದರ ರಕ್ಷಣೆಯ ಜವಾಬ್ದಾರಿ, ಅದರ ರಕ್ಷಕರು ನಾವಲ್ಲ. ಅದಕ್ಕೆ ಬೇಕಾದಾಗ ಅದು ರಕ್ಷಣೆ ಮಾಡ್ತದೆ. ಅದರ ರಕ್ಷಣೆ ಮಾಡುವಂಥ ರೀತಿ ಬೇರೆ ಇರ್ತದೆ. ಹಾಗಾಗಿ ಅದು ಪೊಲೈಟ್ಲಿ ಹೋಗ್ಲಿ ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಇಂಥ ಪ್ರಕೃತಿಯನ್ನು ಉಳಿಸುವಂಥ ಕೆಲಸವನ್ನು ಅಥವಾ ಪ್ರಕೃತಿಯನ್ನು ರಕ್ಷಣೆ ಮಾಡಲಿಕ್ಕೆ ಬೇಕಾದ ಕೆಲಸವನ್ನು ನಾವು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಕದಂಬವನ ಹೇಳುವಂಥ ಒಂದು ಶ್ರೇಷ್ಠವಾದಂಥ ವೃಕ್ಷ, ಅದು ನಮ್ಮ ಮನುಷ್ಯರಿಗೂ ಆಕ್ಸಿಜನ್ ಲೆವೆಲ್ಗೂ ಮತ್ತು ಇನ್ನಿತರ ಎಲ್ಲ ರೀತಿಯಲ್ಲಿ ಅದು ಒಳ್ಳೆಯ ಒಂದು ವೃಕ್ಷವಾಗಿರ್ತದೆ. ಹಾಗಾಗಿ ಮೂಡುಬಿದಿರೆ ಪರಿಸರದಲ್ಲಿ ಅದು ಬಹಳಷ್ಟು ವೃಕ್ಷ ಬರಬೇಕು ಹೇಳುವ ನಿಟ್ಟಿನಿಂದ ಕಳೆದ 3 ವರ್ಷದಿಂದ ಪ್ರತಿ ವರ್ಷ ನಾವು ಒಂದು 50ರಿಂದ 60 ಮರಗಳನ್ನು ನೆಡುವಂಥ ಕೆಲಸವನ್ನು ನಾವು ನಿರಂತರ ಮಾಡ್ತಾ ಇದ್ದೇವೆ. ಅದರ ನಂತರ ನೀರಿನ ಸಂಪನ್ಮೂಲದ ಕೆಲಸ ಸಹ ನಾವು ಮಾಡಿದ್ದೇವೆ. ನೀರಿನ ಸಂಪನ್ಮೂಲವನ್ನು ರಕ್ಷಣೆ ಮಾಡುವಂತಹ ಈ ಪಿಟ್ಗಳನ್ನು ಮಾಡುವಂಥದ್ದು, ಈ ಎಲ್ಲ ಕಾಯಕವನ್ನು ನಾವು ಮಾಡಿದ್ದೇವೆ. ಓಕೆ, ನಾನು ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮವನ್ನು ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತದೆ. ಮೂಡಬಿದಿರೆಯಲ್ಲಿ ಅತಿ ವಿಶಾಲವಾದ ಹವಾನಿಯಂತ್ರಿತ ಬಟ್ಟೆಗಳ ಶೋರೂಮ್, ಮದುವೆ ಬಟ್ಟೆಗಳ ಬೃಹತ್ ಸಂಗ್ರಹ, ಸಿಲ್ಕ್ ಸ್ಯಾರೀಸ್, ಕಿಡ್ಸ್ ವೇರ್, ಮೆನ್ಸ್ ವೇರ್. ಪ್ರಭಾತ್ ಸಿಲ್ಕ್ಸ್, ನಾಗರಕಟ್ಟೆ ರಸ್ತೆ, ಮೂಡಬಿದಿರೆ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅಮರಕೋಟೆ ಹೊರತು ನಾವು ಮಾತಾಡ್ತಾ ಇದ್ವಿ, ಅನೇಕ ವಿಚಾರಗಳನ್ನು ಕೇಳ್ತಾ ಇದ್ವಿ. ಯಾವ ರೀತಿ ಸ್ವಚ್ಛತೆ ಅಂದು ಹೇಗಿತ್ತು, ಇವತ್ತು ಹೇಗಿದೆ, ಇನ್ನು ಭವಿಷ್ಯದಲ್ಲಿ ಹೇಗೆ ಆಗ್ಲಿಕ್ಕಿದೆ, ನಮ್ಮ ಮೂಡಬಿದ್ರೆ ಸುಂದರ ಮೂಡಬಿದ್ರೆ ಆಗ್ಲಿಕ್ಕಿರುವಂತಹ 10 ಹಲವು ವಿಚಾರಗಳನ್ನು ಈ ವಾಹಿನಿ ಮೂಲಕ ನಾವು ಚರ್ಚೆ ಮಾಡಿ ಜನರಿಗೆ ತಲುಪಿಸುವಂಥದ್ದಷ್ಟೇ ನಮ್ಮ ಉದ್ದೇಶ. ಅದಕ್ಕಾಗಿ ಕಾರ್ಯಕ್ರಮವನ್ನು ನಾನು ಮುಂದುವರಿಸ್ತಾ ಇದ್ದೇನೆ. ಅಮರಕೋಟೆ ಅವರೇ, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಜವನರ್ ಬೆದರ ಫೌಂಡೇಶನ್ ಆಯಿತು. ಫೌಂಡೇಶನ್ ನಂತರ ಕಾರ್ಯಕ್ರಮಗಳ ರೂಪುರೇಷೆಗಳನ್ನು ಬದಲಾವಣೆ ಮಾಡಿದ್ರಿ, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ರಿ. ಹೇಗೆ ನಿಮ್ಮ ಸಂಘಟನೆ ಮುಂದೆ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಯಾವ ರೀತಿಯ ಯೋಚನೆಗಳನ್ನು ಹಮ್ಮಿಕೊಂಡಿದ್ದೀರಿ? ಜವನರ್ ಬೆದ್ರ ಫೌಂಡೇಶನ್ ಹೆಸರಿನಲ್ಲಿ ಹೇಳಿದಾಗೆ ಒಂದು ಯುವಕರಿಗೆ ಬೇಕಾಗಿ ಮಾಡಿದಂಥ ಸಂಘಟನೆ. ಯುವಕರ ನಾಯಕತ್ವವನ್ನು ಗಟ್ಟಿ ಮಾಡಲಿಕ್ಕೆ ಅಥವಾ ಯುವಕರಿಗೆ ಎಲ್ಲಿ ಪ್ರೋತ್ಸಾಹ ಸಿಕ್ಕುವುದಿಲ್ಲ ಆ ಜಾಗದಲ್ಲಿ ನಾವು ಕೆಲಸ ಮಾಡಬೇಕು ಹೇಳುವ ನಿಟ್ಟಿನಿಂದ, ಆ ಯುವಕರಿಂದ ಸಮಾಜಕ್ಕೆ ಕೆಲಸ ಆಗಬೇಕು ಹೇಳುವಂಥ ನಿಟ್ಟಿನಿಂದ ನಾವು ಈ ಒಂದು ಸಂಘಟನೆಯನ್ನು ಹುಟ್ಟುಹಾಕಿದ್ದೇವೆ. ಆ ನಿಮಿತ್ತ ಬಹಳಷ್ಟು ಕಾರ್ಯವನ್ನು ಜನರು ನೋಡಿದ್ದಾರೆ. ಬೇರೆ ಬೇರೆ ರೀತಿಯಾದಂಥ ಕೆಲಸವನ್ನು ಯುವಕರ ಮುಂದಾಳತ್ವದಲ್ಲೇ ಆಗಿದೆ. ಈಗ ಪ್ರಸ್ತುತ ನಾವು ದೇವಸ್ಥಾನದ ವಿಚಾರದಲ್ಲಿ, ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಕಳೆದ 3 ವರ್ಷದಿಂದ ಬಹಳ ಐತಿಹಾಸಿಕ ಪ್ರಸಿದ್ಧವಾದ ದೇವಸ್ಥಾನದಲ್ಲಿ ಅಲ್ಲಿಯ ಇತಿಹಾಸವನ್ನು ಪ್ರಚಾರ ಮಾಡುವಂಥ ವಿಚಾರ ಮಾಡಿದ್ವಿ. ಅದಕ್ಕಿಂತ ಹಿಂದೆ ರಾಣಿ ಅಬ್ಬಕ್ಕನ ಚಿಂತನೆಯಲ್ಲಿ ಮಣ್ಣಿನ ಮಗಳು ರಾಣಿ ಅಬ್ಬಕ್ಕ ಹೇಳುವಂತ ಒಂದು ಅಭಿಯಾನವನ್ನ ಮಾಡಿ ಅದರ ನಂತರ 2 ಮೂರ್ತಿ ಆಗ್ಬೇಕು ಹೇಳುವ ಉದ್ದೇಶ ಅದು ಆಗಿದೆ. ಹಾಗಾಗಿ ಒಂದು ರೀತಿಯ ಜನಾಂದೋಲನ, ಒಂದು ರೀತಿಯ ಸಮಾವೇಶ, ಒಂದು ರೀತಿಯ ಸಮಾಜ ಸೇವೆ, ಒಂದು ರೀತಿಯ ಧಾರ್ಮಿಕ ಚಿಂತನೆ, ಒಂದು ರೀತಿಯ ಐತಿಹಾಸಿಕ ಪ್ರಜ್ಞೆ, ಈ ಎಲ್ಲ ಒಳ್ಳೆಯ ವಿಚಾರವನ್ನು ಯುವಕರ ಜೊತೆನೇ ಈ ಕೆಲಸ ಮಾಡಿಸುವಂಥ ಸಂಘಟನೆ ಜವನರ್ ಬೆದ್ರ ಫೌಂಡೇಶನ್ ಆಗಿದೆ. ಆಡಂಬರ ಆಗಲಿ, ಗೌಜಿಗಳಾಗಲಿ, ಬೇರೆ ಯಾವುದೇ ರೀತಿಯಾದಂಥ ಒಂದು ಹೊಸತನದ ವಿಚಾರದಲ್ಲಿ ಒಂದು ಏನು ಹೇಳ್ತಾರೆ ವೆಸ್ಟರ್ನೈಸೇಷನ್ ಅಲ್ಲಿಲ್ಲ, ನಮ್ಮ ಸಾಂಪ್ರದಾಯಿಕವಾದಂಥ ವಿಚಾರ ಇಟ್ಕೊಂಡೆ ನಾವು ಕೆಲಸವನ್ನು ಧಾರ್ಮಿಕ ಸಾಂಪ್ರದಾಯಿಕ ವಿಚಾರಕ್ಕೆ ನೀವು ಒತ್ತು ಕೊಡ್ತಾ ಇರೋದು ನನಗೆ ಗೊತ್ತಿದೆ. ಆದರೆ ಇನ್ನೂ ಅದಕ್ಕೆ ನಾನು ಯಾಕೆ ಈ ವಿಚಾರವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿಮ್ಮ ಕಾರ್ಯಕ್ರಮದಲ್ಲಿ ಏನು ಒಂದು ಪರಿಸರಕ್ಕೆ ಪೂರಕ ಆಗುವಂತಹ ಅಂಶಗಳನ್ನು ಅನೇಕ ಬಾರಿ ನಾನು ನೋಡಿದ್ದೇನೆ. ಅಲ್ಲಿ ಸ್ವಚ್ಛತೆಯನ್ನು ಮಾಡೋದಿರ್ಬೋದು, ಪ್ಲಾಸ್ಟಿಕ್ ಬಳಕೆಯನ್ನ ಕಮ್ಮಿ ಮಾಡೋದಿರ್ಬೋದು, ಈ ರೀತಿ ಅನೇಕ ಕಾರ್ಯಕ್ರಮಗಳಾಗಿವೆ. ಇಲ್ಲಿ ಒಂದು ಉಲ್ಲೇಖ ನಾನು ಮಾಡಲೇಬೇಕು. ಏನು ನೀವು ಆಗಷ್ಟೇ ನಾವು ಮಾತಾಡುವಾಗ ಹೇಳಿದ್ವಿ, ಪರಿಸರ ಸ್ವಚ್ಛತೆಯಲ್ಲಿ ಕ್ಲೀನ್ ಅಪ್ ಮೂಡಬಿದ್ರೆ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನನಗೆ ಇವತ್ತಿಗೂ ನೆನಪಿದೆ.
ಒಂದು ಕಡೆ ಯಾರೋ ಕಸ ತಂದು ಹಾಕ್ತಾರೆ, ಅದನ್ನ ಶೋಧಿಸುವ ಕಾರ್ಯವನ್ನ ನಿಮ್ಮ ಸಂಘಟನೆಯ ಸದಸ್ಯರು ಮಾಡಿದ್ರು, ಅದನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟು ಅದನ್ನು ಯಾರು ಹಾಕಿದ್ರು ಅವ್ರು ಬಂದು ಅವರಲ್ಲೇ ಕಸ ಹೆಕ್ಕಿಸುವಂತ ಕಾರ್ಯವನ್ನು ನೀವು ಮಾಡಿದ್ರಿ. ಇದು ಒಂದು ಪ್ರೇರಣೆಯ ಒಂದು ಕಾರ್ಯಕ್ರಮ ಆಯಿತು. ಇದನ್ನು ನೋಡಿ ಅನೇಕ ಪಂಚಾಯತ್ಗಳಲ್ಲಿ ಅನೇಕ ಕಡೆಗಳಲ್ಲಿ ಇದನ್ನ ಅನುಕರಣೆ ಮಾಡುವಂತ ಕಾರ್ಯವಾಯಿತು. ಯಾಕೆ ಇವತ್ತಿಗೆ ಇದು ಆಗ್ತಾ ಇಲ್ಲ? ಇಂತಹ ಘಟನೆಗಳು ಸಾಕಷ್ಟು ಕಡೆಗಳಲ್ಲಿ ಮತ್ತೆ ಮತ್ತೆ ಆಗ್ತಾ ಇದೆ. ಆದರೆ ಇಂತಹ ಜವಾಬ್ದಾರಿಯುತವಾಗಿ ಜನ ಯಾಕೆ ಇದನ್ನು ವರ್ತಿಸ್ತಾ ಇಲ್ಲ? ಅನೇಕರು ವಾಲಂಟಿಯರ್ ಆಗಿ ಮಾಡ್ತಿರೋದು ನಮಗೆ ತುಂಬ ಸಂತೋಷ ತಂದಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ಅವರವರ ಮನೆ ಪಕ್ಕದಲ್ಲಿ ಮನೆಯ ಪ್ರದೇಶದಲ್ಲಿ ಕಸ ಬಿದ್ದಾಗ ಅವರು ವಿಡಿಯೋ ಮಾಡಿಕೊಂಡು ಅವರು ಅದಕ್ಕೆ ಸಂಬಂಧಪಟ್ಟಂಥ ಬಿಲ್ಗಳ ಅದರಲ್ಲಿ ತೊಟ್ಟೆಯಲ್ಲಿ ಒಂದು ಚೀಲದಲ್ಲಿ ಏನಿದೆ ಅದನ್ನೆಲ್ಲ ನೋಡಿಕೊಂಡು ಅವರಾಗೆ ತನಿಖೆ ಮಾಡಿ ಅವರು ಮುನ್ಸಿಪಾಲ್ಟಿಗೆ ಹೇಳುವಂಥದ್ದಕ್ಕೆ ಮಾಡ್ತಾ ಇದ್ದಾರೆ. ಒಳ್ಳೆಯ ಇದು. ಆದರೆ ಅವರು ಅದು ಒಂದು ಸತಿ ಮಾಡ್ತಾರೆ, 2 ಸತಿ ಮಾಡ್ತಾರೆ, 3ನೇ ಸತಿ ಅವರಿಗೆ ಯಾವುದೇ ರೀತಿಯಾದಂತಹ ದಂಡ ಬೀಳದಾಗ, ಯಾವುದೇ ರೀತಿಯಾದಂಥ ಮುನ್ಸಿಪಾಲ್ಟಿಯಲ್ಲಿ ಫೈನ್ ಬೀಳದಾಗ ಅವರಿಗೂ ಇದು ನಿರಂತರ ಆಗುವಂಥ ಪ್ರಕ್ರಿಯೆ ಅಂತ ಹೇಳಿದ ಕೂಡಲೇ ಮಾಡುವವರು ಸಹ ಯಾರು ಮೋಟಿವೇಶನ್ ಮಾಡಲಿಕ್ಕೆ ಹೊರಡ್ತಾರೆ ಅವರು ಸ್ವಲ್ಪ ಸೈಲೆಂಟ್ ಆಗ್ತಾರೆ. ಹಾಗಾಗಿ ಮುನ್ಸಿಪಾಲಿಟಿಯವರು ದಯವಿಟ್ಟು ಈ ರೀತಿಯಾದಂಥ ಕೆಲಸಕ್ಕೆ ನೀವು ಮೋಟಿವೇಟ್ ಮಾಡಬೇಕು, ಪ್ರೇರಣೆ ಕೊಡಬೇಕಂತಾದರೆ ನೀವು ಫೈನನ್ನು ಹಾಕಿ. ಘಟನೆಗಳು ಯಾವ್ದಾರು ನಿಮ್ಮ ಮುಂದೆ ಬಂದಿದ? ಈಗ ಇದಾಗಿದೆ, ಕಸ ಹಾಕಿದ್ದಾರೆ, ಅವರಿಗೆ ದಂಡ ಕೊಟ್ಟಿದ್ದಾರೆ, ದಂಡ ಕಟ್ಟಲಿಲ್ಲ, ಅದಕ್ಕೆ ಇನ್ಫ್ಲೂಯೆನ್ಸ್ ಬಂದಿದೆ, ಈ ರೀತಿಯಾದ ಏನಾದ್ರು ನಿಮ್ಮ ಗಮನಕ್ಕೆ ಬಂದಿದ? ಖಂಡಿತವಾಗ್ಲೂ ಇರ್ಫಾನ್ ಅವರ ಒಂದು ಪ್ರಕ್ರಿಯೆ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ಬೋದು. ಬಹಳ ಒಂದು ಒಳ್ಳೆಯ ಅವೇರ್ನೆಸ್ ಅನ್ನು ಅವರು ಮಾಡಿದ್ದಾರೆ. ಬಹಳ ಎಲ್ರಿಗೂ ತೋರಿಸುವಂತ ಈ ಸ್ವಚ್ಛತೆಯಲ್ಲಿ ಹೇಗೆ ಆಗಿದೆ ಈ ಜಾಗದಲ್ಲಿ ಹೇಳುವಂತ. ಅವ್ರ ಹತ್ರ ನಾನು ಸಂಪರ್ಕ ಮಾಡಿದಾಗ ಅವ್ರು ಹೇಳಿದ್ರು ಅದಕ್ಕೆ ಒಂದು ಸಣ್ಣ ಫೈನ್ ಅನ್ನು ಹಾಕುವಂತ ಪ್ರಕ್ರಿಯೆ ಆಗಿದೆ, 10,000 ತನಕ ಫೈನ್ ಹಾಕುವಂತ ಒಂದು ಇದಿತ್ತು ಅಂತ ಹೇಳಿದ್ರು. 500 ಅವಕಾಶ ಇತ್ತು, ಆದ್ರೆ 500 ರೂಪಾಯಿಯನ್ನ ಹಾಕಿ ಅಲ್ಲಿಯೂ ಇನ್ಫ್ಲುಯೆನ್ಸ್ ಬರುವಂಥದ್ದು, ಅಲ್ಲಿಯೂ ರಾಜಕೀಯ ಬರುವಂಥದ್ದು. ಇಲ್ಲಿ ನಮಗೆ ನಾಚಿಗೇಡು ಅಂತ ಹೇಳಿದ್ರೆ, ಎಲ್ಲಿ ನಮ್ಮ ಮೂಡುಬಿದ್ರೆಯನ್ನ ಒಂದು ದೊಡ್ಡ ಮಟ್ಟದಲ್ಲಿ ಪೋಟ್ರೆ ಮಾಡಬೇಕಿತ್ತು, ದೊಡ್ಡ ಮಟ್ಟದಲ್ಲಿ ತೋರಿಸಬೇಕಾಗಿತ್ತು, ಅವರೇ ಇಂಥ ಸಣ್ಣ ಕಾರ್ಯಕ್ಕೆ ಕೈಯನ್ನು ಹಾಕಿ ನಮ್ಮ ಊರನ್ನು ಸಣ್ಣ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದರೆ ತುಂಬ ಖೇದ ತರ್ತದೆ, ತುಂಬ ಬೇಜಾರು ತರ್ತದೆ. ಪ್ರತಿಯೊಂದರಲ್ಲೂ ರಾಜಕೀಯ ಇವತ್ತು ತಾಂಡವಾಡ್ತಾ ಇದೆ. ಸ್ವಚ್ಛತೆ ವಿಚಾರದಲ್ಲಿ ಯಾಕೆ ಅಮರ್ ಈ ರೀತಿಯ ರಾಜಕೀಯ ಬರ್ತಾ ಇದೆ? ಸ್ವಚ್ಛತೆ ವಿಚಾರದಲ್ಲಿ ರಾಜಕೀಯ ಯಾಕೆ ಬರ್ತಾ ಇದೆ ಅಂತ ಹೇಳುವಂಥದ್ದು, ಎಲ್ಲವನ್ನು ರಾಜಕೀಯದ ರೀತಿಯಲ್ಲಿ ನೋಡಿದ್ರೆ ರಾಜಕೀಯನೇ ಕಾಣ್ತದೆ. ಇದೆಲ್ಲ ಈ ಸ್ವಚ್ಛತೆ ಹೇಳುವಂಥದ್ದು ನಮ್ಮ ನಗರವನ್ನ ಡೆವಲಪ್ ಮಾಡ್ಲಿಕ್ಕೆ ಅಥವಾ ನಮ್ಮ ನಗರ ಸುಂದರವನ್ನ ಕಾಣಬೇಕು, ನಮ್ಮ ಊರಿಗೆ ಹೊರಗಿಂದ ಬಂದವರು ಹೊಗಳಬೇಕು, ನಮ್ಮ ಊರು ಬೇರೆ ಕಡೆಯಿಂದ ವಿಭಿನ್ನ ಕಾಣಬೇಕು ಹೇಳುವಂತ ಒಂದು ವಿಚಾರ ಬಿಟ್ಟು ಇಲ್ಲಿ ನನ್ನ ಪಕ್ಷ, ನನ್ನ ವಿಚಾರಣೆ ನಡಿಬೇಕು, ನಾನು ಹೇಳಿದಾಗೆ ನನ್ನ ಜನರು, ಈ ರೀತಿಯ ವಿಚಾರವನ್ನು ಇಟ್ಕೊಂಡು ನಮ್ಮ ಮೂಡಬಿದ್ರೆಯನ್ನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಈ ಹಿಂದೆ ಒಂದಷ್ಟು ಕಾಲ ಒಂದು ಸ್ವಚ್ಛತೆ ಬಗ್ಗೆ ಎಲ್ಲರೂ ಸೇರಿ ದೊಡ್ಡ ಮಟ್ಟದ ಜಾಗೃತಿ ಆಯಿತು. ಮೂಡಬಿದ್ರೆಯಲ್ಲಿ ಎಲ್ಲಿ ನೋಡಿದ್ರು ಕಸ ಇಲ್ಲ, ಕಸ ಮುಕ್ತ, ತ್ಯಾಜ್ಯ ಮುಕ್ತ, ಈ ರೀತಿಯ ಒಂದು ಭಾವನೆಗಳು ಬರ್ತಾ ಇತ್ತು. ಆದರೆ ಮೊನ್ನೆ ಮಳೆಗಾಲ, ಈಗ ಇನ್ನೂ ಮಳೆ ಬರ್ತಾ ಇದೆ. ಒಂದು ಸಲ ಮೂಡಬಿದ್ರೆ ರಸ್ತೆಗಳಲ್ಲಿ ನಾವು ನಡ್ಕೊಂಡು ಹೋದ್ರೆ ಸಾಕು, ರಸ್ತೆ ಬದಿಗಳಲ್ಲಿ ಎಷ್ಟು ಕಸ. ಈ ಮಳೆ ಬಂದು ಏನು ಮಳೆ ನೀರು ಹೋಗ್ತದಲ್ಲ, ಹೋಗಿ ಮಳೆ ನಿಂತ ನಂತರ ಹೋದಾಗ ಅಲ್ಲಿಯ ನೈಜ ದರ್ಶನ ಆಗ್ತಾ ಇದೆ. ಇದರ ಬಗ್ಗೆ ಒಂದು ವಿಚಾರ ನಾನು ಹೇಳ್ತೇನೆ, ಬಹಳಷ್ಟು ವಿಚಾರ ನೀವು ಹೇಳೋದು ಸರಿಯೇ, ನಾನು ತಪ್ಪಂತ ಹೇಳೋದಿಲ್ಲ. ಇದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಮಾಡಲಿಕ್ಕೆ ಒಂದು ವಿಚಾರವನ್ನು ನಾನು ಹೇಳ್ತೇನೆ. ಇವತ್ತು ನಾನಿದ್ದೇನೆ, ನೀವಿದ್ದೀರಾ, ಮೂಡಬಿದ್ರೆ ನಾಗರಿಕರಿದ್ದೀರಾ, ನೀವೆಲ್ಲರೂ ಇದರ ಒಂದು ಮಿಲಿಟರಿ ಅಥವಾ ಇಲ್ಲಿ ಸೈನಿಕರಾಗಬೇಕು. ನಿಮ್ಮ ಮನೆಯ ಹತ್ತಿರದ ಪ್ರದೇಶವನ್ನು ನಿಮ್ಮ ಟೆರಿಟರಿ ಅಂತ ಮಾಡಿಕೊಂಡು ನಿಮ್ಮ ತಂಡವನ್ನು ಕಟ್ಟಿಕೊಂಡು, ಅಥವಾ ತಂಡ ಇಲ್ಲದಿದ್ರು ಇಷ್ಟು ಪ್ರದೇಶದಲ್ಲಿ ಕಸ ಬೀಳದಾಗೆ ನಾನು ನೋಡಿಕೊಳ್ತೇನೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು, ಕೈ ತಗೊಳ್ಬೇಕು. ಆಗ ಈ ಕೆಲಸ ಆಗ್ತದೆ. ನಮ್ಮ ಝೋನನ್ನು ನಮಗೆ 100 ಮೀಟರ್ ಮಾಡ್ಲಿಕ್ಕೆ ಆಗ್ತದಾ, ಅಥವಾ 200 ಮೀಟರ್ ಮಾಡ್ಲಿಕ್ಕೆ ಆಗ್ತದಾ, 300 ಮೀಟರ್ ಮಾಡ್ಲಿಕ್ಕೆ ಆಗ್ತದೆ. ಈ ವ್ಯಾಪ್ತಿಯನ್ನು ನಾವು ಟೆರಿಟರಿ ಅಂತ ಮಾಡಿಕೊಂಡು ಪ್ರತಿಯೊಬ್ಬನ ಜವಾಬ್ದಾರಿ ಇದಾಗಬೇಕು. ಆವಾಗ ನಾವೊಂದು ನೋಡ್ಬೋದು. ಬಿಟ್ಟರೆ ಈ ಸರ್ಕಾರ, ಈ ರಾಜಕೀಯ, ಇವರಿಂದ ನಾವು ಬಹಳಷ್ಟು ಯಾವುದೇ ರೀತಿಯಾಗಿ ಅದನ್ನು ಮಾತಾಡೋದು ಬೇಡ. ಅನೇಕ ಶಿಕ್ಷಣ ಸಂಸ್ಥೆಗಳಿವೆ. ಮೂಡಬಿದ್ರೆಯನ್ನ ಶಿಕ್ಷಣ ಕಾಶಿ ಅಂತ ನಾವು ಕರಿತೇವೆ. ಅನೇಕ ಶಿಕ್ಷಣ ಸಂಸ್ಥೆಗಳಿವೆ, ಅನೇಕ ಸಂಘ ಸಂಸ್ಥೆಗಳಿವೆ, ರಾಜಕೀಯ ಪಕ್ಷಗಳಿವೆ, ಸಮಾಜ ಸೇವೆಯ ಹೆಸರಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿದ್ದಾರೆ.
ಯಾಕೆ ಇವರು ಇದರ ಬಗ್ಗೆ ಜಾಗೃತಿಯನ್ನು ಇನ್ನೂ ಕೂಡ ತಗೊಳ್ತಾ ಇಲ್ಲ? ಕೇವಲ ಇದು ಪ್ರಚಾರದ ವಸ್ತು ಆಗ್ತಾ ಇದೆಯಾ, ಹಾಗನ್ನಿಸ್ತಾ ಇದೆಯಾ? ಖಂಡಿತವಾಗಿ ಇದು ಆ್ಯಕ್ಚುಲಿ ಪ್ರಚಾರದ ವಸ್ತು ಆಗಬಾರ್ದು. ನಾವು ಸಮಾಜ ಸೇವೆಯ ಚಿಂತನೆಯಲ್ಲಿ ಯಾವುದೇ ಒಂದು ಸಂಘಟನೆಯವರು ಕೇವಲ ಪ್ರಾಜೆಕ್ಟ್ನ ದೃಷ್ಟಿಯಲ್ಲಿ ಕಾರ್ಯಕ್ರಮ ಮಾಡಬಾರ್ದು. ಇದರಲ್ಲಿ ರೂಟ್ ಕಾಸ್ ಏನು, ಎಲ್ಲಿಗೆ ನಾವು ಮುಟ್ಬೋದು ಅಂತ ಹೇಳುವ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ಯಾವ ಕೆಲಸವೂ ಜಯ ಬರ್ತದೆ. ನಾನು ಈ ವರ್ಷದಲ್ಲಿ 100 ಪ್ರಾಜೆಕ್ಟ್ ಮಾಡಬೇಕು, ನಾನು ಈ ವರ್ಷದಲ್ಲಿ 50 ಪ್ರಾಜೆಕ್ಟ್ ಮಾಡಬೇಕು, ನಾನು ಅದಕ್ಕೋಸ್ಕರ ಇಲ್ಲಿ ಸ್ವಚ್ಛತೆ ಮಾಡ್ತೇನೆ, ಆ ಬ್ಯಾನರ್ನಲ್ಲಿ ಹಾಕಿಕೊಂಡು ಬ್ಯಾನರ್ ಇಟ್ಟುಕೊಂಡು ನಾನು ಫೋಟೋವನ್ನು ಪೇಪರಿಗೆ ಕೊಡ್ತೇನೆ ಹೇಳುವ ನಿಟ್ಟಿನಲ್ಲಿ ಯಾವ ತನಕ ಅದು ನಿಮ್ಮ ತಲೆಯಲ್ಲಿ ಇದೆ ಅಲ್ಲಿ ತನಕ ಸಮಾಜ ಸೇವೆ ಹೇಳುವಂಥದ್ದು ಖಾಲಿ ಒಂದು ಲೇಬಲ್ ಆಗ್ತದೆ ಹೊರತು ಸಮಾಜ ಸೇವೆ ನೈಜವಾಗಿ ಆಗೋದಿಲ್ಲ. ಅದನ್ನು ಬಿಟ್ಟು ಕೆಲಸ ಮಾಡಿದರೆ ಸಮಾಜ ಸೇವೆ ಆಗ್ತದೆ. ನೀವೊಂದು ಸಂಘಟನೆಯ ಸ್ಥಾಪಕಾಧ್ಯಕ್ಷರಾಗಿ ನಿಮ್ಮ ಮುತುವರ್ಜಿಯಲ್ಲಿ, ನಿಮ್ಮ ಉಸ್ತುವಾರಿಯಲ್ಲಿ ಈ ರೀತಿಯ ಏನಾದರೂ ಒಂದು ಕರೆಯನ್ನು ಕೊಡಲಿಕ್ಕೆ ಅಥವಾ ಇನಿಷಿಯೇಟಿವ್ ನನ್ನ ಮುಂದಾಳುತ್ವವನ್ನು ತಗೊಂಡು ಕೆಲಸ ಮಾಡಲಿಕ್ಕೆ ಮುಂದಾಗುವ ಯೋಚನೆ ಏನಾದ್ರು ಇದೆಯಾ? ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ನಾನು ಈಗ ಇಷ್ಟಪಡ್ತಾ ಇಲ್ಲ. ಯಾಕಂತ ಹೇಳಿದರೆ ಸ್ವಚ್ಛತೆಯ ಕೆಲಸದಲ್ಲಿ 108 ವಾರದ ಒಂದು ಶ್ರಮವನ್ನು 2 ವರ್ಷದಲ್ಲಿ ಮಾಡಿದ ಶ್ರಮವನ್ನು ಅದನ್ನು ಜನತೆ ಇನ್ನೂ ಒಪ್ಪದ ಕಾರಣ, ಅಥವಾ ನೀವಿನ್ನೂ ಮಾಡ್ತಾ ಇಲ್ಲ ಯಾಕೆ ಅಂತ ನಮ್ಮಲ್ಲಿ ಪ್ರಶ್ನೆ ಮಾಡಿ ಎಲ್ಲಿಯೋ ಕಸ ಎಕ್ಕುವವರು ಅಂತ ಹೇಳುವ ನಿಟ್ಟಿನಲ್ಲಿ ಕೆಲವರು ಅದನ್ನು ಟೀಕೆ ಮಾಡಿದ್ದಾರೆ. ಅವರು ಕಸ ಎಕ್ಕುವವರು ಅಂತ ಹೇಳುವ ಅಂಥ ಟೀಕೆಗಳು ನಾವು ಬಂದಿದೆ. ನಾವು ಅದನ್ನು ಯಾವುದನ್ನು ತಗೊಳ್ಳಿಲ್ಲ. ಅದೆಲ್ಲವನ್ನು ಬಿಟ್ಟು ಒಂದು ಹಂತದಲ್ಲಿ ಈ ಕೆಲಸ ನಮ್ಮ ಕೆಲಸ, ಸ್ವಂತ ಕೆಲಸ ಅಂತ ಬಂದಿದ್ರೆ ನಮಗೆ ಸಂತೋಷ ಆಗ್ತಾ ಇತ್ತು. ಈ ಇನ್ನು ನಾವು ಅಭಿಯಾನಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡುವಂಥದ್ದು ಕೆಲಸವನ್ನು ನಾವು ಮಾಡ್ತೇವೆ. ಅದು ಬಿಟ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಸೇರಿದರೆ ಅವರ ಜೊತೆ ನಾವು ಕೈ ಜೋಡಿಸ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ. ಇವತ್ತು ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ರಾಷ್ಟ್ರೀಯ ಸೇವಾ ಯೋಜನಾ ಘಟಕಗಳು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಈ ಸೇವಾ ಯೋಜನಾ ಘಟಕಗಳು ಕ್ಲೀನಪ್ ಮೂಡಬಿದಿರೆಯ ಕಾರ್ಯಕ್ರಮಕ್ಕೂ ಕೈ ಜೋಡಿಸಿವೆ. ಬೇರೆ ಬೇರೆ ಸಂದರ್ಭದಲ್ಲಿ ಕಸವನ್ನು, ತ್ಯಾಜ್ಯವನ್ನು ಸಂಗ್ರಹಿಸುವಂಥ ಕಾರ್ಯವನ್ನು ತುಂಬ ಪರಿಣಾಮಕಾರಿಯಾಗಿ ಮಾಡಿದೆ. ಒಂದು ಅಭಿಯಾನವನ್ನು ದೊಡ್ಡ ಮಟ್ಟದಲ್ಲಿ ಇವರನ್ನೆಲ್ಲ ಸೇರಿಸಿ ಮಾಡಿದರೆ ಅದು ನಿರಂತರವಾಗಿ ನಡ್ಕೊಂಡು ಹೋಗುವ ಹಾಗೆ ಯೋಚನೆಯನ್ನು ಮಾಡಿ ಅದಕ್ಕೊಂದು ಚಾಲನೆ ದೊರೆತರೆ ಒಳ್ಳೇದಾಗಬಹುದಲ್ವಾ? ನನ್ನ ವೈಯಕ್ತಿಕ ಅಭಿಪ್ರಾಯವನ್ನ ನಿಮ್ಮ ಜೊತೆ ನಾನು ಹಂಚಿಕೊಳ್ಳುತ್ತೇನೆ. ಯಾರಾದರೂ ಮುತುವರ್ಜಿ ತಗೊಂಡ್ರೆ ನಾವು ಅವ್ರ ಜೊತೆ ಖಂಡಿತವಾಗ್ಲೂ ಸೇರ್ತೇವೆ. ಯಾಕಂತ ಹೇಳಿದ್ರೆ ಎಲ್ಲಿ ತನಕ ಅಭಿಯಾನ ಅಂತ ಹೇಳುವಂಥದ್ದನ್ನು ಅಭಿಯಾನವಂತ ತಕೊಂಡು ಅದು ಅವರ ದಿನನಿತ್ಯ ಕಾರ್ಯದಲ್ಲಿ ತೊಡಗಿಸಿಕೊಂಡ್ರೆ ಈ ಕಾರ್ಯ ಆಗ್ತದೆ. ಅಲ್ಲದಿದ್ದರೆ ಅವರೇನೋ ಮಾಡ್ತಾ ಇದ್ದಾರೆ, ಅವರಿಗೆ ಬೇರೆ ಕೆಲಸ ಇಲ್ಲ ಹೇಳುವಂಥ ಒಂದು ಟ್ಯಾಗ್ ಬರ್ತದೆ ಹೊರತು ಮನಸ್ಥಿತಿಯಲ್ಲಿ ಬದಲಾವಣೆ ಆಗಬೇಕು. ಅಭಿಯಾನ ಮಾಡ್ತಾ ಇರೋದು ಅವರು ಈ ಕೆಲಸ ಇಲ್ಲ ಅಂತ ಅಲ್ಲ. 2 ವರ್ಷ ನಮ್ಮ ಹುಡುಗರು ಬೆಳಿಗ್ಗೆ ಆದಿತ್ಯವಾರ ದಿನ ಎಲ್ಲೆಲ್ಲೇ ತಿರುಗುವಂಥ ಕೆಲಸ ಇದ್ದರೂ ಕೂಡ ಆದಿತ್ಯವಾರದ ದಿನ ಮೂಡಬಿದಿರೆ ನಗರಕ್ಕೆ ಬಂದು ಯಾವ ರೀತಿಯಾದಂಥ ಕಸವನ್ನು ಹೆಕ್ಕುವಂಥದ್ದು ಬೇಕಿತ್ತ ನಮಗೆ? ಯಾವ ಕೆಲಸ ನೀವೆಲ್ಲ ನೋಡಿದ್ದೀರಿ, ವಿಡಿಯೋ ಫುಟೇಜನ್ನು ನೋಡಿದ್ದೇವೆ. ಎಂತೆಂಥ ಕಸಗಳನ್ನು ನಾವು ಗ್ಲೌಸ್ ಹಾಕೊಂಡು ಅದನ್ನು ಹೆಕ್ಕುವಂಥದ್ದು ನಮಗೆ ಯಾವುದು ಬೇಡ ಇತ್ತು. 2 ವರ್ಷ ಮಾಡುವಂಥ ಅಗತ್ಯ ಇರಲಿಲ್ಲ. ಜನರಿಗೆ ಅರ್ಥ ಆಗ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ಮಾಡಿದ್ದೇವೆ, ಆದರೆ ಜನರಿಗೆ ಅರ್ಥ ಆಗಲಿಲ್ಲ. ಇದನ್ನು ನಾವು ಯಾರ ಹತ್ರ ಕೇಳೋದು? ಇದರಲ್ಲೂ ರಾಜಕೀಯ ಮಾಡ್ತಾರೆ. ನಮ್ಮ ಸಂಘಟನೆ ಕೆಲಸ ಮಾಡುವಂಥ ಕೆಲಸವನ್ನು ನಿಲ್ಲಿಸುವ ತನಕ ಹೋಗಿದ್ದಾರೆ ರಾಜಕೀಯದಲ್ಲಿ. ಯಾಕಂದರೆ ಇದು ಒಂದು ದೊಡ್ಡ ಮಟ್ಟದಲ್ಲಿ ಮೂಡಬಿದ್ರೆ ಯುವಕರು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ದೊಡ್ಡ ಮಟ್ಟದಲ್ಲಿ ಪೋಟ್ರೆ ಆಗಲಿಕ್ಕೆ ಕೆಲವೊಂದು ರಾಜಕೀಯದವರು ಅದನ್ನು ನಿಲ್ಲಿಸಿದ್ದಾರೆ. ನಮಗೆ ಯಾವ ಸನ್ಮಾನದ್ದು ನಮಗೆ ಅಪೇಕ್ಷೆ ಇಲ್ಲ, ಯಾವ ಅಪಮಾನದ ಭಯವೂ ಇಲ್ಲ. ಹಾಗಾಗಿ ನಾವು ಇದನ್ನು ನಮ್ಮ ಕೆಲಸ ಅಂತ ಹೇಳುವ ನಿಟ್ಟಿನಲ್ಲಿ ನಮ್ಮ ಹುಡುಗರೆಲ್ಲರೂ ಸೇರಿಕೊಂಡು, ನಮ್ಮ ಎಲ್ಲ ಸದಸ್ಯರು ಸೇರಿಕೊಂಡು ಮಾಡಿದ್ದಾರೆ. ಇವತ್ತು ಮಾಡುವಂಥ ಕೆಲಸ ಕೂಡ ನನ್ನದೊಬ್ಬಂದಲ್ಲ, ನಮ್ಮ ತಂಡದಲ್ಲಿರುವಂಥ ಎಲ್ಲ ಸದಸ್ಯರ ಒಂದು ಒಗ್ಗೂಡಿಕೆಯಲ್ಲಿ ಸ್ವಾರ್ಥ ಇಲ್ಲದ ಕೆಲಸವನ್ನು ಮಾಡುವಂಥ ತಂಡ ನಮ್ಮ ಹತ್ರ ಇದೆ. ಖಂಡಿತ ಇಲ್ಲಿ ನಾನು ಅಂತ ಹೇಳೋ ಬದಲು ನಾವು ಅಂತ ಹೇಳುವಂಥದ್ದು ಬರಬೇಕು. ಸ್ವಚ್ಛತೆ ವಿಚಾರದಲ್ಲಿ ಅದು ಅಷ್ಟೇ, ನಾನು ನನ್ನಿಂದ ಸಮಾಜದ ಮೂಲಕ ಎಲ್ಲವೂ ಅಂತ ಹೇಳುವಂಥದ್ದು ಒಳ್ಳೆ ವಿಚಾರ ಹೇಳಿದ್ರೆ. ನಾನು ನಿಮ್ಮ ಹತ್ರ ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಲೇಬೇಕು. 90ರ ದಶಕದಲ್ಲಿ ಮೂಡಬಿದ್ರೆಯನ್ನು ನೋಡಿದರೆ ನಾವು ಅಲ್ಲಲ್ಲಿ ಕಸದ ಬುಟ್ಟಿಗಳನ್ನು ಕಾಣ್ತಾ ಇದ್ವಿ, ಕಸದ ತೊಟ್ಟಿಗಳಿತ್ತು. ಆದರೆ ಏನು ಬದಲಾವಣೆಯಾದಂತಹ ನಂತರದಲ್ಲಿ ಮೂಡಬಿದ್ರೆಯ ಪುರಸಭಾ ವ್ಯಾಪ್ತಿಯಲ್ಲಿ ಕಸದ ತೊಟ್ಟಿಗಳನ್ನು ತೆಗೆದು ತ್ಯಾಜ್ಯ ಸಂಗ್ರಹಣೆ ವಿಚಾರವನ್ನು ಮಾಡಿದ್ರು. ಖಂಡಿತ ಒಳ್ಳೆ ಕೆಲಸ. ನನಗೆ ಅನಿಸ್ತಾ ಇದೆ ಇವತ್ತು ಅನೇಕ ಕಡೆಗಳಲ್ಲಿ ಇವತ್ತಿಗೂ ಕಸ ರಾಶಿ ಎಲ್ಲಿ ಮರದ ಬುಡಗಳಲ್ಲಿ ಅಥವಾ ಕಾಡು ಪ್ರದೇಶಗಳಲ್ಲಿ ತಗೊಂಡೋಗಿ ತ್ಯಾಜ್ಯಗಳನ್ನು ಹಾಕುವುದಕ್ಕೆ ಈ ಕಸದ ತೊಟ್ಟಿ ಇಲ್ಲದ್ದು ಒಂದು ಕಾರಣ ಆಗಿರ್ಬೋದಾ?
ಕಸದ ತೊಟ್ಟಿಯಲ್ಲಿ ಒಳ್ಳೆ ರೀತಿಯಲ್ಲಿ ವಿಲೇವಾರಿ ಮಾಡುವಂತ ಕೆಲಸ ಮೊದಲು ಆಗ್ತಿರ್ಲಿಲ್ಲ. ನಾವು ನೋಡಿರ್ಬೇಕು, ಬೈಕಲ್ಲಿ ಹೋಗ್ಬೇಕಾದ್ರೆ ಬಿಸಾಡುವಂಥದ್ದು. ಆ ಲೆಕ್ಕದಲ್ಲಿ ಅದು ಇಲ್ಲದು ಒಳ್ಳೇದಂತ ನಾನು ಭಾವಿಸ್ತೇನೆ. ಕಸದ ತೊಟ್ಟಿಗಳನ್ನ ಇಡುವಂಥದ್ದು, ಅದು ಇದು ಹೊರಗೆ ಹಾಕಬಾರ್ದು ಹೇಳುವಂತ ಒಂದು ತಲೆಯಲ್ಲಿ ಇದ್ರೆ ಈ ಕೆಲಸ ಒಳ್ಳೆ ರೀತಿಯಲ್ಲಿ ಹೋಗ್ತದೆ. ನಾವು ಕಸದ ಬುಟ್ಟಿ ಇಟ್ಟರೆ ಅದನ್ನು ಹೊರಗಡೆಯಿಂದ ಅವರಿಗೆ ಅಷ್ಟು ಉದಾಸೀನತೆ ಇದೆ. ಇವತ್ತು ನಾವು ನೋಡಿರ್ಬೋದು, ಇವತ್ತು ಕೆಲವೊಂದು ಪ್ರದೇಶದಲ್ಲಿ ಕಸದ ಬುಟ್ಟಿ ಇದ್ರೂ ಕೂಡ, ಬಸ್ ಸ್ಟ್ಯಾಂಡ್ನಲ್ಲಿ ಕಸದ ಬುಟ್ಟಿ ಇದ್ರೂ ಕೂಡ ಅದರ ಹತ್ತಿರದಲ್ಲೇ ನೀವು ಚಾಕ್ಲೇಟ್ನ ರ್ಯಾಪರ್ಗಳನ್ನು ನೋಡ್ಬೋದು, ಅದರ ಹತ್ತಿರದಲ್ಲೇ ನೀವು ಬಿಸ್ಲರಿ ಬಾಟಲ್ಸ್ ಅನ್ನು ನೋಡ್ಬೋದು. ಇವತ್ತು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ಹೇಳುವಂತ ಯೋಜನೆಯಲ್ಲಿ ಸರ್ಕಾರ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಸಿಂಗಲ್ ಯೂಸ್ಡ್ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ. ಸಿಂಗಲ್ ಯೂಸ್ಡ್ ಪ್ಲಾಸ್ಟಿಕ್ಸ್ ಇವತ್ತಿಗೂ ರನ್ ಆಗ್ತಾ ಉಂಟು. ಯಾರು ಬ್ಯಾನ್ ಮಾಡ್ಬೇಕು? ಸರ್ಕಾರ ಮಾಡಬೇಕು. ಯಾರು ಸರ್ಕಾರ? ನೀವು ವೋಟ್ ಮಾಡಿ ಮೇಲೆ ಕಳಿಸ್ತೀರಲ್ಲ, ಅವರೇ ಸರ್ಕಾರ. ಸ್ಥಳೀಯವಾಗಿ ಯಾರಿದ್ದಾರೆ? ಸ್ಥಳೀಯವಾಗಿ ಇವತ್ತು ನಿಮಗೆ ಗೊತ್ತಿದೆ, ಈ MLA ಅವರು ಇವರು ಅಂತ ಇರ್ತಾರೆ. ನಾವು ಅವರ ಇವರ ಹೆಸರು ಹೇಳಬಾರ್ದು. ಆದ್ರೆ ನೇರವಾಗಿ ನಾನು ಕೇಳ್ತಾ ಇದ್ದೇನೆ, ಇಲ್ಲಿ ಇದರ ಜವಾಬ್ದಾರಿಯನ್ನು ಯಾರು ತಗೊಳ್ಬೇಕಾಗಿತ್ತು? ಯಾರು ಮಾಡಬೇಕಾಗಿತ್ತು? ನೋಡಿ, ನಾವು ಈಗ ಇದನ್ನು ಶಾಸಕರ ತಲೆಗೆ ಹಾಕಿದ್ರೆ ಶಾಸಕರು ಮುನ್ಸಿಪಾಲಿಟಿ ಅವ್ರದ್ದು ಅಂತ ಹೇಳ್ತಾರೆ, ಮುನ್ಸಿಪಾಲಿಟಿ ಅವರ ತಲೆ ಹಾಕಿದ್ರೆ ಇದು ಸರ್ಕಾರದ ಕೆಲಸ ಅಂತ ಹೇಳ್ತಾರೆ. ನಾವು ಇಲ್ಲಿ ಯಾರ ಹತ್ರ ಯಾವ ಸರ್ಕಾರದ ಅಧಿನಿಯಮ ಅಥವಾ ಒಂದು ಏನು ತೀರ್ಮಾನ ಆದ ನಂತರ ಅನುಷ್ಠಾನ ಮಾಡಬೇಕಾದ್ದು ಯಾರ ಜವಾಬ್ದಾರಿ? ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡಬೇಕು ಅಂತ ಹೇಳುವಂತ ಮಾತು ಇದೆ. ಇವತ್ತು ಪ್ರತಿ ದಿನ ಏನು ಸಂಚರಿಸುವಂತಹ ವಾಹನದಲ್ಲಿ ನೋಡಿದ್ರೆ ಏಕ ಬಳಕೆಯ ಪ್ಲಾಸ್ಟಿಕ್ನ ತ್ಯಾಜ್ಯವೇ ಅಧಿಕವಾಗಿದೆ. ಮೂಡಬಿದ್ರೆಯ ವ್ಯಾಪ್ತಿಯಲ್ಲಿ ನಾವು ಎಲ್ಲಿ ನೋಡಿದ್ರು ಕೂಡ ಪ್ಲಾಸ್ಟಿಕ್ ಚೀಲಗಳು, ಕೈ ಚೀಲಗಳು ಇವತ್ತಿಗೂ ಮಾರಾಟ ಆಗ್ತಾ ಇದೆ. ಯಾವುದೇ ಒಂದು ಅಂಗಡಿಗೆ ಹೋದ್ರೆ ಪಾಪ ಕೆಲವರು ಅಭಿಯಾನ ಮಾಡ್ತಾ ಇದ್ದಾರೆ, ಏನು ಬಟ್ಟೆ ಚೀಲ ತನ್ನಿ, ಅದು ಇದು ಎಲ್ಲವೂ ಅಭಿಯಾನಗಳು ಆಯ್ತು. ಪ್ರೊಡಕ್ಷನ್ ಸ್ಟಾಪ್ ಮಾಡಿಲ್ಲ ಸ್ವಾಮಿ, ಪ್ರೊಡಕ್ಷನ್ ಅನ್ನು ಸ್ಟಾಪ್ ಮಾಡಿಸಬೇಕು. ಹೌದು, ಅದನ್ನ ಮಾಡಬೇಕಾದ ಯಾರು? ಪ್ರೊಡಕ್ಷನ್ ಸ್ಟಾಪ್ ಮಾಡೋ ಮೊದಲು ಇಲ್ಲಿ ಬರುವಂತಹ ವ್ಯವಸ್ಥೆಯನ್ನ ತಡೆ ಹಿಡಿಲಿಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ? ರಾಜಕೀಯ ಅಂತ ಹೇಳುವಂಥದ್ದು ತಾಂಡವಾಡ್ತಾ ಇದೆ. ಹಾಗಾಗಿ ನಾವು ಯಾರನ್ನು ದೂರ್ಲಿಕ್ಕೆ ಆಗೋದಿಲ್ಲ. ಇವತ್ತು ನಾವು ಇಲ್ಲಿಂದ ಹೋದ ನಂತರ ಬಹಳ ಕರೆಗಳು ಮಾಧ್ಯಮಕ್ಕೂ ಬರ್ಬೋದು, ನಿಮಗೂ ಬರ್ಬೋದು, ನನಗೂ ಬರ್ಬೋದು. ಹಾಗಾಗಿ ಇಲ್ಲಿ ಇಬ್ಬರನ್ನು ಟಾರ್ಗೆಟ್ ಮಾಡುವಂಥ ವಿಚಾರ ಅಲ್ಲ. ಎಲ್ಲರೂ ಸೇರಿಕೊಂಡು ಪ್ಲಾಸ್ಟಿಕ್ ಬ್ಯಾನ್ ಆಗುವಲ್ಲಿ ಸರ್ಕಾರಕ್ಕೆ ಲೆಟರ್ ಬರೆಯುವಂಥ ಅಭಿಯಾನವ ಇನ್ನೆಂತರ ಮಾಡಬೇಕು. ಒಳ್ಳೆ ವಿಚಾರವನ್ನು ಹೇಳಿದ್ರೆ ಅಮರ್ಕೋಟೆ ಅವರೇ, ನಿಮ್ಮ ನೇತೃತ್ವದಲ್ಲಿ ಜವನ ಬೆದ್ರ ಫೌಂಡೇಶನ್ ವತಿಯಿಂದ ಒಂದು ಕಾರ್ಡ್ ಅಭಿಯಾನವನ್ನು ಮಾಡ್ಬೋದು, ಪೋಸ್ಟ್ ಕಾರ್ಡ್ ಅಭಿಯಾನ ಮಾಡ್ಬೋದು. ಯಾವಾಗಿಂದ ಮಾಡ್ತೀರಿ? ನೀವು ಒಂದು ಒಳ್ಳೆ ವಿಚಾರವನ್ನು ಇವತ್ತು ಈ ಮಾಧ್ಯಮದಲ್ಲಿ ಹೇಳಿದ್ದೀರಿ. ಸ್ವಚ್ಛತೆಯ ವಿಚಾರದಲ್ಲಿ ಬಹಳಷ್ಟು ಹಿಂದೆ ನಿಂತಿದ್ದೇವೆ ಈಗ ಪ್ರಸ್ತುತವಾಗಿ. ಆದರೆ ಇವತ್ತು ನಿಮ್ಮ ಮುಂದೆ ಪ್ರಾಮಿಸ್ ಮಾಡ್ತೇವೆ, ಮುಂದಿನ ಅಕ್ಟೋಬರ್ 2 ತಾರೀಕಿಗೆ ಏನು ಗಾಂಧಿ ಜಯಂತಿ ಇದೆ, ಆ ದಿನಕ್ಕೆ ನಮ್ಮೆಲ್ಲರ ತಂಡದ ಅಭಿಪ್ರಾಯವನ್ನು ಪಡೆದುಕೊಂಡು ಸ್ವಚ್ಛತಾ ಸಂಕಲ್ಪದೊಂದಿಗೆ ಪೋಸ್ಟ್ ಕಾರ್ಡ್ ಅಭಿಯಾನ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ವೆರಿ ಗುಡ್, ಒಳ್ಳೆ ವಿಚಾರವನ್ನು ಹೇಳಿದ್ರಿ ಅಮರ್ಕೋಟೆ ಅವರೇ, ಖುಷಿ ಆಯಿತು. ಆದರೆ ನಾನು ಇಲ್ಲಿ ಅದ್ರ ಜೊತೆ ಒಂದು ಉಲ್ಲೇಖವನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೂಡಬಿದರೆ ಪುರಸಭೆ ಇರ್ಬೋದು, ಮೂಡಬಿದರೆ ಪುರಸಭೆಯ ಸ್ವಚ್ಛತಾ ರಾಯಭಾರಿಗಳು ಅಂತ ಏನು ಕರೆಸಿಕೊಳ್ಳುವಂತಹ ವ್ಯಕ್ತಿಗಳು ಕೆಲವೊಂದು ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಯಾಕಂದರೆ ತಪ್ಪನ್ನಷ್ಟೇ ಕೊಡುವಂಥದ್ದು ನಮ್ಮ ಉದ್ದೇಶ ಖಂಡಿತ ಅಲ್ಲ. ತಪ್ಪಿನೊಂದಿಗೆ ಏನು ಸರಿಯಾದ ವಿಚಾರಗಳನ್ನ ಸಮಾಜಕ್ಕೆ ಅರ್ಪಿಸುವಂಥ ಕಾರ್ಯವನ್ನು ಮಾಡ್ತಾರೆ, ಅದನ್ನು ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಟ್ಟೆ ಚೀಲಗಳನ್ನ ಪ್ರತಿ ವಾರ ಒಂದು ಸಂತೆಯಲ್ಲಿ ಪ್ರಮೋಟ್ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ ಏಕಬಳಕೆಯ ಪ್ಲಾಸ್ಟಿಕ್ ಅನ್ನು ವಿರೋಧಿಸಿ ಅಲ್ಲಿ ಸ್ಟೀಲ್ ಲೋಟಗಳನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಪ್ರಜ್ಞಾವಂತರಾದ ನಾಗರಿಕರು ಎಷ್ಟರ ಮಟ್ಟಿಗೆ ಅದನ್ನು ಅನುಸರಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಜನರಿಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ. ಕೇಳ್ಬೋದು, ನೀವು ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇಲ್ವ ಅಂತ ನನ್ನನ್ನು ಪ್ರಶ್ನಿಸ್ಬೋದು. ಆದರೆ ನಾನು ನಿಮಗೆಲ್ಲರಿಗೂ ಹೇಳ್ತೇನೆ, ಆದಷ್ಟು ನಾನು ಏಕಬಳಕೆಯ ಪ್ಲಾಸ್ಟಿಕ್ಕನ್ನು ಖಂಡಿತವಾಗಿಯೂ ಬಳಕೆ ಮಾಡ್ತಾ ಇಲ್ಲ. ನನ್ನ ವಾಹನದಲ್ಲಿರ್ಬೋದು, ನನ್ನ ಕಾರಲ್ಲಿರ್ಬೋದು, ಯಾವತ್ತೂ ಕೂಡ ನಾನು ಚೀಲವನ್ನು ತಗೊಳ್ತಾ ಹೋಗ್ತೇನೆ. ನಾನು ಯಾವತ್ತೂ ಈ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತೇನೆ, ನಾನು ಅನುಷ್ಠಾನ ಮಾಡಿದರೆ ಮಾತ್ರ ಇದನ್ನು ಹೇಳಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಅಮರ್ಕೋಟೆ ಅವರು ಆಗ ಹೇಳಿದರು, ಮೊದಲು ನನ್ನಿಂದ ಆರಂಭ ಆಗಬೇಕು. ನಾನು ಇಲ್ಲಿ ಈ ವಾಹಿನಿಯ ಮೂಲಕ ಹೇಳಲಿಕ್ಕೆ ಇಷ್ಟಪಡೋದು ಅಷ್ಟೇ, ನಾನು ಬದಲಾಗಬೇಕು, ನನ್ನ ಮನೆ ಬದಲಾಗಬೇಕು, ನನ್ನ ಪರಿಸರ ಬದಲಾಗಬೇಕು. ಅದ್ರ ಜೊತೆಗೆ ನಾನು ಇರುವಂತಹ ತಾಲೂಕಿರ್ಬೋದು, ಜಿಲ್ಲೆ ಇರ್ಬೋದು, ರಾಜ್ಯ ಇರ್ಬೋದು, ಅದು ಬದಲಾದಾಗ ಮಾತ್ರ
ಇವತ್ತು ಏನು ಸ್ವಚ್ಛತೆ ಅಂತ ಹೇಳುವಂಥದ್ದು ಒಂದು ದೊಡ್ಡ ಮಟ್ಟದಲ್ಲಿ ಆಂದೋಲನ ರೂಪವನ್ನು ಪಡ್ಕೊಂಡು ಸ್ವಚ್ಛ ಪರಿಸರವಾಗಲಿಕ್ಕೆ ಸಾಧ್ಯ ಇದೆ. ಇವಿಷ್ಟು ಹೊತ್ತು ವಿಚಾರವನ್ನು ಪ್ರಸ್ತುತಪಡಿಸಿದಂತಹ ಜವನರ ಭದ್ರಾ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರಾದ ಅಮರ್ ಕೋಟೆಯವರಿಗೆ MDB ವಾಹಿನಿಯ ವತಿಯಿಂದ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಕೂಡ ನಮಸ್ಕಾರ. ನಾಳೆ ಇನ್ನೊಂದು ಕಾರ್ಯಕ್ರಮದ ಮೂಲಕ ನಾನು ನಿಮ್ಮ ಜೊತೆ ಬರ್ತೇನೆ. ನಮಸ್ಕಾರ.